ನಿಮ್ ವಾಯ್ಸ್ ಎಲ್ಲ ಕೇಳಿಸ್ತಿದೆ ಗುರುಗಳೇ. ನನ್ ಪಿಕ್ಚರ್ ಕಾಣ್ತಾ ಇದೆಯಾ? ಹಾ, ನಿಮ್ ಪಿಕ್ಚರ್ ನಮಗ್ ಕಾಣಿಸ್ತಾ ಇದೆ. ಓಕೆ, ನನಗೆ ಕಾಣಿಸ್ತಾ ಇಲ್ಲಲ್ಲ. ನಿಮ್ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ, ಪಿಕ್ಚರ್ ಕಾಣಿಸ್ತಾ ಕಾಣಿಸ್ತಾ. ಇದೆಯಾ? ಓಕೆ, ನೋ ಇಶ್ಯೂ, ಇರ್ಲಿ. ಸೊ ಇವತ್ತು ಆಗ್ಲೇ ಹೇಳಿದಾಗೆ ನಾವು ಸೇರಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಪ್ರಾಕ್ಟೀಸು ಸರಿಯಾಗಿ ಮಾಡ್ತಾ ಇದ್ದಾರೆ, ಯಾರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಕಷ್ಟ ಆಗ್ತಿದೆ, ಆಮೇಲೆ ಇದರಲ್ಲಿ ಏನೇನು ಪ್ರಾಬ್ಲಮ್ ನಿಮಗೆ ಆಗ್ತಾ ಇದೆ, ಏನೇನು ಅರ್ಥ ಆಯ್ತು, ಏನೇನು ಅರ್ಥ ಆಗಿಲ್ಲ, ಇಷ್ಟನ್ನ ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿದ್ದೀನಿ. ನಾನು ಇವತ್ತು ಹೇಳೋಂಥದ್ದು ಜಾಸ್ತಿ ಏನೂ ಇಲ್ಲ. ಸೊ ಈಗ ಪ್ರತಿಯೊಬ್ರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಒಂದೊಂದ್ ಎರಡೆರಡು ನಿಮಿಷ ಹೇಳಿ. ಸೊ ಅವಾಗ ಯಾರು ಮಾತಾಡ್ತೀರಿ? ಹಾ, ಯಾರಾದ್ರೂ ಒಬ್ರು ಮಾತಾಡಿ. ಯಾರು ಹೇಳ್ತೀರಿ? ಗುರುಜಿ, ವೀಣಾರಾಜ್ ಅವ್ರು ಹೇಳಿ. ನಾನ್ ವೀಣಾ ಮಾತಾಡ್ತಾ ಇರೋದು ಗುರುಜಿ. ಓಕೆ. ಆ ಅಲ್ಲಿಂದ ದೀಕ್ಷೆ ತಗೊಂಡ್ ಬಂದ್ಮೇಲೆ ಮಾನ್ ಮಾರನೇ ದಿನದಿಂದನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. 1 or 2 days ಮಿಸ್ ಆಗಿದೆ. ಓಕೆ. ಅದ್ ತಗೊಂಡ್ಮೇಲೆ ಸ್ವಲ್ಪ ನನ್ಗೆ ನನ್ನ ಎಡಗೈಲಿ ಮತ್ತೆ ಬಲಗೈಲಿ ಸ್ವಲ್ಪ ಇದು ಉರಿ ಬರ್ತಾ ಇತ್ತು, ಕೈಗಳೆರಡುನು. ಓಕೆ. ಹ್ಮ್ 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 ಆಮೇಲೆ ಆಫ್ಟರ್ ಹೀಲಿಂಗ್ ಅಂದ್ರೆ ನನ್ನ ಸೆಷನ್ ಮುಗಿಸಿದ್ಮೇಲೆ ಆ, ಕೈ ತೊಳಿತಾ ಇದ್ದೀನಿ, ಎರಡು ಕೈನು. ಓಕೆ. ನಾವ್ ಇಟ್ಸ್ ಬೆಟರ್ ಇವಾಗ. ಅಂದ್ರೆ ಉರಿ ಬರ್ತಾನೆ ಇದೆ ಅಂದ್ರೆ. ಇಲ್ಲ ಇಲ್ಲ, ಆ, ಯಾವಾಗ್ಲೂ ಒನ್ ಟೈಮ್ ಬರತ್ತೆ, ಹ್ಮ್. ಮತ್ತೆ ರೆಗ್ಯುಲರ್ ಆಗಿ ಏನಿರಲ್ಲ. ಒನ್ ಟೈಮ್ ಬರತ್ತೆ, ಹೀಲಿಂಗ್ ಸೆಷನ್ ಅಂದ್ರೆ ಆದ್ಮೇಲೆ ಕೈ ಹೀಲಿಂಗ್ ತೊಳಿತೀನಿ. ಹೀಲಿಂಗ್ ಮಾಡುವಾಗ. ಹೀಲಿಂಗ್ ಮಾಡೋವಾಗ ದೆನ್ ಮಾಡಕ್ಕಿಂತ ಮುಂಚೆನೂ ಇರುತ್ತೆ, ಸ್ವಲ್ಪ ಉರಿ ಇರುತ್ತೆ. ಓಕೆ ಓಕೆ. ಹಾ ಹಾ. ಆಮೇಲೆ ನಂದು ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ತೀನಿ, ಎರಡು ಮೊಣಕೈವರ್ಗುನು. ಹ್ಮ್. ಆಮೇಲೆ ಅದು ಕಡಿಮೆ ಆಗುತ್ತೆ. ಓಕೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಸ್ವಲ್ಪ ಎರಡು ಹ್ಯಾಂಡನು ಬಿಸಿ ಆಗುತ್ತೆ, ಕೈಗಳು. ಓಕೆ ಓಕೆ. ಹ್ಮ್. ಹ್ಮ್. ಮತ್ತೆ ಸ್ವಲ್ಪ 2 or 3 days ಮಿಸ್ ಆಗಿದೆ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ. ತೊಂದ್ರೆ ಇಲ್ಲ, ಅದು ಏನು ನಿಮ್ಗೆ ಅಷ್ಟು ಪ್ರಾಬ್ಲಮ್ ಏನಾಗಲ್ಲ. ಹ್ಮ್. ಆ ಏನಾಗತ್ತೆ ಅಂತ ಹೇಳಿದ್ರೆ, ಪ್ರಾಕ್ಟೀಸು ಕಂಟಿನ್ಯೂಸ್ ಆಗಿದ್ರು ಒಳ್ಳೇದು. ಬಟ್ ಒಂದ್ ದಿವಸ ಎರಡ್ ದಿವಸ ಏನಾದ್ರು ಮಿಸ್ ಆಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಓಕೆ. ನಡೆಯುತ್ತೆ. ಕೈ ಓಕೆ. ಸ್ವಲ್ಪ ಏನಾದ್ರು ಇದಾಗ್ತಿದೆ ಅಂದ್ರೆ ಸ್ವಲ್ಪ ಈಗ ಅಷ್ಟು ತೊಂದರೆ ಇಲ್ಲ ಅಂತ ಅನ್ಸ್ಕೊಂಡಿದೀನಿ. ಅದು ಹ್ಮ್. ಸ್ಲೋಲಿ ಸ್ಲೋಲಿ ಸರಿಯಾಗ್ತಾ ಹೋಗುತ್ತೆ ನಿಮ್ಗೆ. ಓಕೆ. ಹಾ. So, ಏನಾಗುತ್ತೆ ಅಂದ್ರೆ ಆ ಓಕೆ, ಈಗ ಸರಿ ಆಯ್ತು. ಏನಾಗುತ್ತೆ ಅಂದ್ರೆ, ಈ ನಮ್ಮ ಕೈ ಎಲ್ಲ ನರ್ವ್ಸ್ ಬಂದು ಜಾಯಿಂಟ್ ಆಗಿರುತ್ತೆ. ಇದು ಬಾಡಿನಲ್ಲಿರೋ ಎಲ್ಲ ಪೈನ್ ಅನ್ನ ಕೈನಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಮ ಕೈಗೆ ಕೂಡ ಸ್ವಲ್ಪ ಹೀಲಿಂಗ್ ಅನ್ನ ಮಾಡ್ಕೋಬಹುದು ನೀವು. ಹಾ ಹಾ ಕೈನ ಗುರು. ಕೈಗಳಿಗೂ ಕೂಡ ಹೀಲ್ ಮಾಡ್ಕೊಡಿ, ಸರಿ ಆಗುತ್ತೆ. ಹ್ಮ್. ಹಾ ಹಾ. ಆಮೇಲೆ ಗುರುಗಳೇ, ನಾನು ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಸೆಷನ್ ಅಂದ್ರೆ ನೀವು ಹೇಳಿದ್ದು 24 ಪಾಯಿಂಟ್ಸ್ ಎಲ್ಲ ಆದ್ಮೇಲೂ ಕೂಡ ನನಗೆ ಎಲ್ಲೆಲ್ಲಿ ಪೇನ್ ಇರುತ್ತೆ ಹ್ಮ್. ಅವಾಗೆಲ್ಲ ಒಂದು ಎಕ್ಸ್ಟ್ರಾ ಫೈವ್ ಟು ಮಾಡ್ತಾ ಟೆನ್ ಇರೋದು. 5 minutes 8 minutes ಮಾಡ್ತೀನಿ. ಓಕೆ. ಬಟ್ ನನಗೆ ರಿಸಲ್ಟ್ ಗೊತ್ತಾಗ್ತಿದೆ ಗುರುಗಳೇ. ಹೌದಾ? ವೆರಿ ಗುಡ್ ವೆರಿ ಗುಡ್. ಗೊತ್ತಾಗ್ತಿದೆ. ಮತ್ತೆ ಅಲ್ಲಿ ಇನ್ಸ್ಟೆಂಟ್ ಆಗಿನೇ ನೋವು ಕಡಿಮೆ ಆಗುತ್ತೆ. ಮತ್ತೆ ಹೌದು. ನೋವೇ ಇಲ್ಲ ಅನ್ಸುತ್ತೆ ಒಂದೊಂದ್ಸರಿ. ಬಟ್ ಅಷ್ಟು ವರ್ಷದಿಂದ ಇರೋ ನೋವೆಲ್ಲ ಒಟ್ಟಿಗೆ ಆದ್ರೆ ಹೋಗ್ಬೇಕು. ಇಲ್ಲ, ಅದು ಒಟ್ಟಿಗೆ ಹೋಗುತ್ತೆ. ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಹೇಳೋದು, ಒಂದು ಸರಿ ನಿಮ್ಮ ನೋವು ಹೋದ್ರೆ ಹ್ಮ್ ಆಮೇಲೆ ಮತ್ತೆ ಬರಲ್ಲ. ಬಂದ್ರೂ ತುಂಬಾ ಮೈಲ್ಡ್ ಇರುತ್ತೆ. ಸಣ್ಣಕ್ಕೆ ಒಂದ್ಸರಿ ಹೀಲಿಂಗ್ ಮಾಡಿದ್ರೆ ಹೋಗ್ಬಿಡುತ್ತೆ. ಒಂದ್ಸರಿ ನಿಮ್ಗೆ ಕಂಪ್ಲೀಟ್ ಹೋಯ್ತು ಅಂತ ಆದ್ಮೇಲೆ ಹ್ಮ್. ಯಾವುದೇ ನೋವು ಇರ್ಲಿ, ಯಾವುದೇ ಪ್ರಾಬ್ಲಮ್ ಇರ್ಲಿ, ಓಕೆ. ಕೆಲವೊಂದು ತುಂಬಾ ಹಳೇದಿದ್ರೆ ಅದು ಹಾ. ಏನ್ ಮಾಡ್ಬೇಕು ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರಂದ್ರೆ ಹಳಿ ನೋವುಗಳನ್ನ ಬಿಟ್ಕೊಡಕ್ಕೆ ತಯಾರಿರಲ್ಲ. ಅಂದ್ರೆ ಹಾ. ಏನ್ ಅನ್ಕೊಳ್ತಾ ಇರ್ತಾರಂದ್ರೆ, ಯಾವಾಗ್ಲೂ ಇದು ಹಳೆ ನೋವು, ಇದು ಹೋಗಲ್ಲ, ಈ ತರ ಮೈಂಡ್ ಅಲ್ಲಿ ನೀವು ಸಜೆಷನ್ ಅನ್ನ ಕೊಡ್ಬೇಡಿ. ನಾನು ಹ್ಮ್. ಯಾವಾಗ್ಲೂ ಎಲ್ರಿಗೂ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಏನ್ ಅನ್ಕೊಳ್ತಾ ಇರ್ತೀರ ಅದೇ ಆಗ್ತಾ ಇರುತ್ತೆ.
ನಿಧಾನ ಹೋಗುತ್ತೆ ಅಂತಂದ್ರೆ ನಿಧಾನ ಹೋಗುತ್ತೆ. ಹಳೆ ನೋವಿದು ಇದಕ್ಕೆ ತುಂಬಾ ಹೀಲಿಂಗ್ ಬೇಕು ಅಂತ ಅನ್ಕೊಂಡ್ರೆ ಹೀಲಿಂಗ್ ಬೇಕಾಗತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಯಾವುದೇ ಕಾರಣ ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ, ಮತ್ತೆ ಕಾಯಿಲೆ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ, ಆರೋಗ್ಯದ ಬಗ್ಗೆ ಚಿಂತೆ ಮಾಡಿ, ಆರೋಗ್ಯವಾಗಿ ಹೇಗಿರೋದು ಅದ್ರ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಹೋಗಿ. ಖುಷಿಯಾಗಿದ್ರೆ ಹೆಂಗಿರ್ತೀರಿ ಆ ಇಮೇಜಿಗೆ ಹೀಲಿಂಗ್ ಮಾಡಿ. ನೀವು ಹೆಲ್ದಿಯಾಗಿ ಖುಷಿಯಾಗಿದ್ದಾಗ ಯಾವ ತರ ಇರ್ತೀರಿ ಆ ಇಮೇಜ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೀಲಿಂಗ್ ಮಾಡ್ಕೊಂಡು ಹೋಗಿ, ಮಿಕ್ಕಿದೆಲ್ಲ ನಿಮಗೆ ಸರಿ ಆಗ್ತಾ ಹೋಗುತ್ತೆ. ಓಕೆ. ಮತ್ತೆ ಗುರುಜಿ ಇನ್ನೊಂದು ಡೌಟ್ ಇದೆ. ಈಗ ಸಪೋಸ್ ನಾವು ಎಲ್ಲೋ ರೈಟ್ ಆರ್ ಲೆಫ್ಟ್ ಹಿಪ್ ಅಲ್ಲಿ ನೋವು ಇರುತ್ತೆ ನಮಗೆ, ಆವಾಗ ನಾವು ಎರಡು ಕೈನ ಅಲ್ಲಿಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಐ ಮೀನ್ ಹೀಲಿಂಗ್ ಈ ತರ ಇಡ್ಬೇಕಾದ್ರೆ ಎರಡು ಕೈ ಹೋಲ್ಡ್ ಮಾಡಕ್ ಆಗಲ್ಲ ಅಲ್ಲಿ. ಸೊ ನಾವ್ ಹೇಗ್ ಮಾಡೋದು ಅಲ್ಲಿಗೆ? ಇವಾಗ ಏನ್ ಮಾಡ್ಬೋದು ಅಂದ್ರೆ, ಎಕ್ಸಾಕ್ಟ್ಲಿ ನಿಮಗೆ ಅಲ್ಲಿಗೆನೆ ಕೈ ಹೋಗದೆ ಇರೋ ಜಾಗಗಳಿದ್ರೆ ನಿಯರೆಸ್ಟ್ ಪ್ಲೇಸ್ ಅನ್ನ ಹಿಡ್ಕೊಂಡ್ರೆ ಹೋಗುತ್ತೆ. ರೇಖಿ ವಿಶೇಷತೆ ಅಂದ್ರೇನೆ ಅದೇನೆ. ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ರೇಖಿ ನಾವೆಲ್ಲಾರು ಒಂದ್ ಪಾರ್ಟಿ ಹಿಂಗ್ ಕೈ ಇಟ್ಟ ತಕ್ಷಣ ಅದು ಹೀಟ್ ಜನರೇಟ್ ಆಗಿ ಆ ಬಿಸಿಯಿಂದ ಅದು ಗುಣ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆತರ ಅಲ್ಲ. ನೀವು ಇಲ್ಲಿ ಕೈ ಇಟ್ರೆ ಕಾಲಲ್ಲಿರೋ ನೋವನ್ನ ತೆಗಿಯಕ್ ಬರುತ್ತೆ. ನಿಮ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ನಿಮ್ಮ ನೋವಿರೋ ಜಾಗ ಎಲ್ಲಿದೆ ಅಲ್ಲಿ ಹೀಲ್ ಆಗ್ಬೇಕು ಅಂತ. ನಿಮ್ಗೆ ನಿಯರೆಸ್ಟ್ ಪ್ಲೇಸ್ ಎಲ್ಲಿ ಕೈ ಇಡಕ್ಕಾಗತ್ತೆ ಅದನ್ನ ಇಡಿ. ಕೈನ ಹಿಂದೆನೆ ಇಡಿ, ಹಿಂದೆ ಹೀಲ್ ಆಗ್ಲಿ ಅಂತ ನೀವು ಪ್ರೇಯರ್ ಮಾಡ್ಕೊಂಡ್ರೆ ಅದು ಹೀಲಿಂಗ್ ಮಾಡುತ್ತೆ. ರೇಖಿಗೆ ಒಂದು ಸ್ವಯಂ ಅರಿವು ಇದೆ ಅಂತ ಹೇಳ್ತೀವಲ್ಲ ನಾವು, ನಮಗೆ ಒಂದು ಇದು ಇರುತ್ತೆ. ರೇಖಿಗೆ ಏನಾಗುತ್ತೆ ಅಂದ್ರೆ, ಅದು ಗೊತ್ತು ಏನ್ ಮಾಡ್ಬೇಕು, ನಿಮ್ಮನ್ನ ಹೆಂಗ್ ಹೀಲ್ ಮಾಡ್ಬೇಕು, ಏನ್ ಹೀಲ್ ಮಾಡ್ಬೇಕು ಅಂತ. ನೀವು ಕೇಳ್ಕೋಬೇಕು ಏನ್ ಆಗ್ಬೇಕು ಅಂತ ಕೇಳ್ಕೋಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಪ್ರೇಯರ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕರೆಕ್ಟ್ ಆಗಿ ಪ್ರೇ ಮಾಡಿ, ನನಗೆ ಇಂಥ ಕೆಲಸ ಮಾಡು ಅಂತ ಅದನ್ನ ಕೇಳ್ಕೊಳ್ಳಿ. ಇಂಥ ಜಾಗದಲ್ಲಿರೋ ನಾವು ಹೋಗ್ಲಿ ಕೈ ಸಿಗದೆ ಇದ್ದಾಗ. ಅಂದ್ರೆ ಗುರುಗಳು ಎರಡು ಕೈ ಅಟ್ ಎ ಟೈಮ್ ಇಡ್ಬೇಕು ಅಥವಾ ಒಂದು ಇಟ್ರು ನಡೆಯುತ್ತಾ? ಆ ತರನು ಮಾಡ್ಬೋದು. ಇನ್ನೊಂದು ಇದಿದೆ, ಏನಾದ್ರು ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಸೇರ್ಕೊಂಡಿದೆ ಅಂದಾಗ ಏನ್ ಮಾಡ್ಬೇಕಂದ್ರೆ, ನೀವು ಎಡಗೈನ ಅಲ್ಲಿಟ್ಟು ಬಲಗೈನ ಹೊರಗಡೆ ಇಟ್ರೆ, ನೀವು ಎಡಗೈನ ಇಲ್ಲಿಟ್ಟು ಬಲಗೈನ ಹೊರಗಡೆ ಇಟ್ರೆ, ಇದರಿಂದ ಕ್ಲೆನ್ಸ್ ಮಾಡು ಅಂತ ಹೇಳಿದ್ರೆ, ಇದರಿಂದ ನೆಗೆಟಿವ್ ಎನರ್ಜಿ ಕ್ಲೆನ್ಸ್ ಆಗಿ ಬಲಗೈಯಿಂದ ಹೊರಗಡೆ ಹೋಗುತ್ತೆ. ಆಮೇಲೆ ನೀವು ಬಲಗೈನ ಇಟ್ಬಿಟ್ಟು ಎಡಗೈನ ಈ ತರ ಹೊರಗಡೆ ಹಿಡಿದ್ರೆ, ಎಡಗೈಯಿಂದ ಬಂದಿರೋದು ಬಲಗೈಯಿಂದ ಹೀಲ್ ಆಗುತ್ತೆ. ಒಂದೇ ಕೈನಲ್ಲೂ ಕೂಡ ಹೀಲ್ ಮಾಡ್ಬೋದು. ಬಟ್ ರಿಸೀವಿಂಗ್ ಮಾಡ್ಬೇಕು. ನೀವು ಯಾವ್ದಾರ ಒಂದು ಎನರ್ಜಿನ ತಗೋಬೇಕಂದ್ರೆ ಆ ಎನರ್ಜಿಯಿಂದ ನಾವು ತಗೊಂಡು ಈ ತರ ಕೊಟ್ಕೋಬಹುದು ಬೇಕಾದ್ರೆ. ಸೊ ಅದು ನಿಮಗೆ ಒಂದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕೂಡ ಎಲ್ಲಾರು ನೆಗೆಟಿವಿಟಿ ಇದೆ, ನೋವು ಇದೆ ಅಂದಾಗ ಅದನ್ನ ಕ್ಲೆನ್ಸ್ ಮಾಡಕ್ಕೆ ಕಲ್ತ್ಕೊಳ್ಳಿ. ಇದು ನೆಕ್ಸ್ಟ್ ನಿಮ್ಗೆ ಬರುತ್ತೆ ಕ್ಲೆನ್ಸಿಂಗ್ ಅಲ್ಲಿ, ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆರಾ ಕ್ಲೆನ್ಸಿಂಗು ಇದ್ರಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ ಮಾಡಿ. ಆಮೇಲೆ ಏನ್ ಮಾಡಿ ಅಂದ್ರೆ, ನೀವೆಲ್ಲ ಸ್ವಲ್ಪ ಉಪ್ಪನ್ನ ಜಾಸ್ತಿ ಯೂಸ್ ಮಾಡಿ, ತಿನ್ನೋದಕ್ಕಲ್ಲ. ಉಪ್ಪನ್ನ ಯಾವತ್ತೂ ಮನೇನ ಕ್ಲೀನ್ ಮಾಡುವಾಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದರಿಂದ ಒರೆಸಿ ಒಂದು ಬೌಲ್ ಅಲ್ಲಿ ಯಾವಾಗ್ಲೂ ಉಪ್ಪಿಟ್ಟು ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕಿ, ಒಂದ್ 4 ಹನಿ ಹರಳೆಣ್ಣೆ ಹಾಕ್ಬಿಟ್ಟು ಅದನ್ನ ಇಡಿ ಒಂದ್ ಕಡೆಗೆ. ಅದ್ರ ಕಲರ್ಸ್ ಚೇಂಜ್ ಆಗ್ತಿರುತ್ತೆ. ಮನೆಯಲ್ಲಿ ಏನಾದ್ರು ನೆಗೆಟಿವಿಟಿ ಇದ್ರೆ ಅದನ್ನ ಕೂಡ ರಿಮೂವ್ ಮಾಡ್ಕೋಬಹುದು. ಸ್ನಾನ ಮಾಡುವಾಗ ಏನ್ ಮಾಡಿ ಅಂದ್ರೆ, ಒಂದ್ ಮುಷ್ಟಿ ಉಪ್ಪನ್ನ ಹಾಕಿ ಸ್ನಾನ ಎಲ್ಲ ಆದ್ಮೇಲೆ ಕೂಡ ಮಾಡಬಹುದು ಅದನ್ನ. ಆ ನೀರಲ್ಲಿ ಚೆನ್ನಾಗಿ ಮೈನ ತಿಕ್ಕೊಳ್ಳಿ, ಒಂದ್ ನಿಮಿಷ 2 ನಿಮಿಷ ಆತರ. ಆಮೇಲೆ ಮಾಮೂಲಿ ನೀರಲ್ಲಿ ತೊಳ್ಕೊಳ್ಳಿ, ಸೋಪ್ ಹಾಕದೇನೆ. ಆತರ ಮಾಡಿ. ಮತ್ತೆ ಉಪ್ಪನ್ನ ಏನ್ ಮಾಡಿ ಅಂದ್ರೆ, ನಿಮ್ಗೆ ಈ ತರ ಪೇನ್ಸ್ ಎಲ್ಲ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ಉಪ್ಪನ್ನ ಬಿಸಿ ಮಾಡಿ ಶಾಖ ಕೊಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಾದ್ರೂ ಸಾಧ್ಯತೆ ನಿಮ್ಮಲ್ಲಿ ಯಾರಾದ್ರೂ ಕೊಡೋರಿದ್ರೆ ಆತರ ಮಾಡ್ಕೊಳ್ಳಿ. ಬಟ್ ಹೀಲಿಂಗ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ. ಓಕೆನಾ? ಓಕೆ. ಎಸ್ ಗುರುಗಳೇ, ನಾನ್ ರಶ್ಮಿ. ಹೇಳಿ ಮೇಡಮ್. ಗುರುಗಳೇ, ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ತಾ ಇಲ್ಲ. ಯಾಕಂದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಬ್ರೇಕ್ ಆಗಿದೆ. ಆಮೇಲೆ ನೀವು ಹೇಳಿದ್ರಿ ಮಿನಿಮಮ್ 3 ನಿಮಿಷ ಇಟ್ಕೊಳ್ಳೇಬೇಕು ಎಲ್ಲಾ ಪಾಯಿಂಟ್ಸಿಗೆ ಕೈಗಳನ್ನ ಅಂತ. 3 ನಿಮಿಷ ಆಗ್ಲಿಲ್ಲ ಅಂದ್ರೂ ಕಡಿಮೆ ಇಟ್ಕೊಂಡ್ರು ಪರವಾಗಿಲ್ಲ ಗುರುಗಳೇ. ಆಮೇಲೆ ಜಾಸ್ತಿ ಮಾಡ್ತಾ ಹೋಗ್ತೀವಿ. ನೀವು ಏನ್ ಮಾಡಿ ಅಂದ್ರೆ, ಈ ಸಮಯ ಮ್ಯಾಚ್ ಮಾಡಕ್ ಆಗದೆ ಇರೋರು ಏನ್ ಮಾಡ್ಬೇಕು ಅಂದ್ರೆ,
ಒಂದನೇದಾಗಿ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಬೇಗ ಎದ್ದು ಅರ್ಧನಾದ್ರೂ ಬೆಳಿಗ್ಗೆ ಮಾಡ್ಕೊಳ್ಳಿ, ಅರ್ಧ ಪಾರ್ಟ್. ಓಕೆ ಗುರುಗಳೇ. ಆಮೇಲೆ ಏನ್ ಮಾಡಿ ಅಂದ್ರೆ ರಾತ್ರಿ ಮಲಗೋವಾಗ ಕೂಡ ನೀವು ಬೇಕಾದ್ರೆ ಇನ್ನೊಂದು ಅರ್ಧ ಮಾಡಿ. ಸರಿ ಗುರುಗಳೇ. ಯಾರಿಗೆ ಕೂತ್ಕೊಂಡ್ ಮಾಡಕ್ ಆಗ್ತಾ ಇಲ್ಲ ಅವ್ರು ಮಲ್ಕೊಂಡ್ ಮಾಡಿ. ಇದು ಓಕೆ. ಕೂತ್ಕೊಬೇಕು, ಸ್ಟ್ರೈಟ್ ಇರ್ಬೇಕು ಆ ತರ ಎಲ್ಲ ಏನಿಲ್ಲ. ಮೆಡಿಟೇಷನ್ ಕೂಡ ಮಲ್ಕೊಂಡ್ ಮೆಡಿಟೇಷನ್ ಮಾಡ್ಬೋದು, ಬಟ್ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅನ್ನೋ ಕಾರಣಕ್ಕೆ ಮಲ್ಕೊಂಡ್ ಮಾಡ್ಬಾರ್ದು. ಇದನ್ನ ನೀವ್ 2 ಪಾರ್ಟ್ ಮಾಡಿ. ಸರಿ ಗುರುಗಳೇ. ಈಗ 1 ಅವರ್ ಪ್ರಾಕ್ಟೀಸ್ ಇದೆಯಲ್ಲ, ಅರ್ಧ ಗಂಟೆ ಬೇಗ ಎದ್ಬಿಡಿ. ಇಲ್ಲಾಂದ್ರೆ ಯಾವ್ದಾರ ಒಂದು ಸೀರಿಯಲ್ ನ ಇದು ನೋಡೋರು ಯಾರಾದ್ರೂ ಇದ್ರೆ ಅದನ್ನ ಸ್ಕಿಪ್ ಮಾಡ್ಬಿಡಿ. ಸೊ ಅವಾಗ ಏನಾಗುತ್ತೆ, ನಿಮಗೆ 2 ಪಾರ್ಟ್ ಅಲ್ಲಿ ಮಾಡ್ಬೋದು. ಅಂದ್ರೆ ಇವಾಗ ಮೇಲಿಂದ ಮಾಡ್ತಾ ಬರ್ತೀರಾ, ತಲೆಗೆ ಮಾಡಿದಿರಾ, ಕಣ್ಣಿಗೆ ಕಿವಿಗೆಲ್ಲ ಮಾಡಿದಿರಾ, ಹಾರ್ಟ್ ಹತ್ರ ಬಂದಿದ್ದೀರಾ, ಅಲ್ಲಿಗೆ ಸ್ಟಾಪ್ ಮಾಡಿ. ಸರಿ ಗುರುಗಳೇ. ಸೊ ನಿನ್ನೆ ಒಂದ್ ಅರ್ಧ ಗಂಟೆ ಆದ ತಕ್ಷಣ ಏನ್ ಮಾಡಿ, ಎಲ್ಲಿಗೆ ನಿಲ್ಸಿದ್ದೀರಿ ಅಲ್ಲಿಂದ ನೆಕ್ಸ್ಟ್ ಪಾರ್ಟ್ ಇಂದ ಹಂಗೇನೆ ಶುರು ಮಾಡ್ಕೊಂಡು ಸರಿ ಹೋಗಿ. ಗುರುಗಳೇ. ಓಕೆ, ಗ್ಯಾಪ್ ಕೊಡ್ಬೋದು. 3 ಮಿನಿಟ್ಸ್ ಯಾಕೆ ಮಾಡ್ಬೇಕು ಅಂತಂದ್ರೆ, ಯಾವುದೇ ಜಾಗಕ್ಕೆ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಇದನ್ನ. 3 ಮಿನಿಟ್ಸ್ ಹೀಲಿಂಗ್ ಅನ್ನ ಯಾಕೆ ಮಾಡ್ಕೋಬೇಕು ಅಂದ್ರೆ, ಬಹಳ ಮುಖ್ಯವಾಗಿ ಎನರ್ಜಿ ಅನ್ನೋದು ನಿಮಗೆ ಒಂದು ಸೈಡೆಡ್ ಅಲ್ಲ. ಇದು ನಾವು ಯಾವ್ದಕ್ಕೆ ಎನರ್ಜಿ ಕೊಟ್ರೆ ಆ ಎನರ್ಜಿ ಒಂದ್ ರೌಂಡ್ 1 ನಿಮಿಷ ಹೋಗುತ್ತೆ, 1 ನಿಮಿಷ ಬರುತ್ತೆ, ಮತ್ತೆ 1 ನಿಮಿಷ ಹೋಗುತ್ತೆ. ನೀವು ಯಾರಿಗಾರೋ ಒಂದು ಹೀಲಿಂಗ್ ಮಾಡ್ತೀರಿ, ಬೇರೆಯವರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಿಮ್ಗೆ ಗೊತ್ತಿಲ್ದೇನೆ ಸುಮ್ನೆ ಹೀಲಿಂಗ್ ಮಾಡಬೇಡಿ ಅಂತ ಹೇಳೋ ಉದ್ದೇಶ ಏನು ಅಂದ್ರೆ, ಯಾಕೆ ನಿಮ್ಗೆ ಇನ್ಫೆಕ್ಷನ್ ಹೆಂಗ್ ಬರುತ್ತೆ? ನೀವು ಕೊಡ್ತಾ ಇದ್ದೀರಿ ಹೀಲಿಂಗ್, ನಿಮ್ಗೆ ಹೆಂಗ್ ಇನ್ಫೆಕ್ಷನ್ ಆಗುತ್ತೆ? ಯಾಕಾಗತ್ತೆ ಅಂದ್ರೆ, ಎನರ್ಜಿ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಹೋಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕು, ನಿಮಗೆ ಕರೆಕ್ಟ್ ಆಗಿ ಹೀಲಿಂಗ್ ಆಗ್ಬೇಕಂದ್ರೆ 1 ನಿಮಿಷ ಹೀಲಿಂಗ್ ಮಾಡೋ ಟೆಕ್ನಿಕ್ ಹೇಳ್ಕೊಡ್ತಾರೆ ಕೆಲವರು. 1 ನಿಮಿಷ ಹೀಲಿಂಗ್, ಯಾವ್ದಾರ ಒಂದ್ ಪಾರ್ಟಿಗೆ 1 ನಿಮಿಷ, 12 ಪಾರ್ಟಿ ಹೇಳ್ತಾರೆ, 12 ನಿಮಿಷ ಹೀಲಿಂಗ್ ಇದೆ. ಓ, ಆ ತರ ಹೀಲಿಂಗ್ ಇದೆ. ಬಟ್ ನಾನು ಅದನ್ನ ರೆಕಮೆಂಡ್ ಯಾಕೆ ಮಾಡಲ್ಲ ಅಂತಂದ್ರೆ, ಇದು ನೀವಿವಾಗ ಜಾಸ್ತಿ ಹೊತ್ತು ಹೀಲಿಂಗ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅದರಿಂದ ನಮಗೆ ಆಗ್ಲಿ ಬೇರೆಯವ್ರಿಗೆ ಯಾರಿಗೂ ಏನು ಲಾಭ ಇಲ್ಲ. ನಿಮಗೆ ಉಪಯೋಗ ಆಗ್ಲಿ ಅಂತಾನೆ ಹೇಳೋದು. ನಿಮ್ ಟೈಮ್ ಸ್ವಲ್ಪ ವೇಸ್ಟ್ ಆಗ್ಲಿ, 1-2 ಅವರ್ ನೀವು ಅದನ್ನೇ ಮಾಡ್ಕೊಂಡಿರ್ಲಿ ಮನೆ ಕೆಲಸ ಬಿಟ್ಟು ಅಂತ ಯಾವುದೇ ಉದ್ದೇಶಕ್ಕೆ ಹೇಳ್ತಿರೋದಲ್ಲ. ಇದು ಟೆಸ್ಟ್ ಅಂಡ್ ಟ್ರಯಲ್ ಆಗಿರೋದು. ಈ ತರ ಮಾಡಿದಾಗ್ಲೇನೆ ಇದ್ರದ್ದು ನಿಮ್ಗೆ ಎನರ್ಜಿ ಸರಿಯಾಗಿ ಫ್ಲೋ ಆಗುತ್ತೆ ಅಂತ ನೋಡ್ಕೊಂಡು ಇದನ್ನ ಮಾಡಿರೋದು. ಆದ್ರಿಂದ 3 ಮಿನಿಟ್ಸ್ ಮಾಡಿ, ಅದು ಮಿನಿಮಮ್ ನಾವ್ ಹೇಳ್ತಿರೋದು. ಒಂದು ಪಾರ್ಟಿಗೆ 3 ಮಿನಿಟ್ಸ್. ಆಕ್ಚುಲಿ ನೀವು ಮಾಸ್ಟರ್ ಲೆವೆಲ್ಗೆಲ್ಲ ಹೋದಾಗ ಯಾವ ಟೈಮಿಂಗ್ಸ್ ನೋಡೋದಲ್ಲ, ಯಾವ ಗಡಿಯಾರನು ನೋಡಬಾರ್ದು, ಯಾವುದೇ ಈ ನಾವು ವಿಡಿಯೋನೆಲ್ಲ ನೋಡಬಾರ್ದು. ಒಂದ್ ಜಾಗಕ್ಕೆ ನೀವು ಒಂದ್ ಕೈ ಇಟ್ರೆ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಇರ್ಬೇಕು ನೀವು ಅಂದ್ರೆ, ಒಂದ್ ಜಾಗ ಕೈ ಇಟ್ರೆ ನಿಮ್ಗೆ ಗೊತ್ತಾಗ್ಬೇಕು ಹೀಲಿಂಗ್ ಎನರ್ಜಿ ಹೋಗ್ತಾ ಇದೆ ಅಂತ ಗೊತ್ತಾಗ್ಬೇಕು, ಸ್ಟಾಪ್ ಆಗಿದ್ದು ಗೊತ್ತಾಗ್ಬೇಕು. ಎನರ್ಜಿ ಹೋಗ್ತಾ ಇರೋ ತನಕ ಹಿಡ್ಕೊಂಡೇ ಇರ್ಬೇಕು. ಎಷ್ಟೊತ್ತು ಹಿಡಿಬೇಕು? 20 ನಿಮಿಷ ತನಕ. ಆವಾಗ್ಲೇನೆ ನಿಮ್ಗೆ ಅದೆಲ್ಲ ರಿಸಲ್ಟ್ ಗಳು ಬರೋದು, ವಂಡರ್ಸ್ ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ನಾವು ಹಿಡ್ಕೊಂಡಿದೀವಿ 20 ನಿಮಿಷ, ಈಗ ಪರವಾಗಿಲ್ಲ, ಬೇಕಾದ್ರೆ ಯಾವ್ದೋ ಜಾಸ್ತಿ ನೋವಿದ್ರೆ 20 ನಿಮಿಷ ಹಿಡೀರಿ, ಅದಕ್ಕಿಂತ ಜಾಸ್ತಿನೂ ಹಿಡಿಬಾರ್ದು. 1 ಗಂಟೆ ಹೀಲಿಂಗ್ ಮಾಡ್ದಪ್ಪ ಅಂತ ಮಾಡಬಾರ್ದು. ಅಷ್ಟೇ, ಮಿನಿಮಮ್ ಮ್ಯಾಕ್ಸಿಮಮ್ 20 ನಿಮಿಷ. ಮತ್ತು ಎನರ್ಜಿ ಹೋಗ್ತಾ ಇದ್ರೆ ಕೂಡ ನೀವು ಅದನ್ನ ಸ್ಟಾಪ್ ಮಾಡ್ಕೋಬೇಕು. ನಾಳೆ ಮತ್ತೆ ಅದೇ ಜಾಗಕ್ಕೆ ಕಂಟಿನ್ಯೂ ಮಾಡಬೇಕು. ಓಕೆ ಗುರುಗಳೇ. ಇಲ್ಲಾಂದ್ರೆ ಏನ್ ಮಾಡಿ, ಅಂದ್ರೆ ಫುಲ್ ಬಾಡಿ ಹೀಲಿಂಗ್ ಮಾಡ್ಕೊಳ್ಳಿ. ಬೇರೆ ಬೇರೆ ಏರಿಯಾಗಳಿಗೆ, ನೀವು ಈಗ ಪೇನ್ಗಳಿರುವಂತ ಏರಿಯಾಗಳಿಗೆಲ್ಲ ಆಮೇಲೆ ಯಾವಾಗಾದ್ರು ಫ್ರೀ ಆದಾಗ ಕೈ ಇಟ್ಕೊಂಡು, ಆದ್ರೆ ಅದಕ್ಕೆ ಒಂದು ಪ್ರೇಯರ್ ಹಾಕಿ ಕೈನ ಎನರ್ಜೈಸ್ ಮಾಡ್ಕೊಳ್ಳಿ. ಸುಮ್ನೆ ಕೈ ಇಡಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಎನರ್ಜೈಸ್ ಮಾಡೋ, ಕೈನ ಚೆನ್ನಾಗಿ ತಿಕ್ಬೇಕು. ಒಂದ್ ನಿಮಿಷ, ಕೈನ ಚೆನ್ನಾಗಿ ತಿಕ್ಬೇಕು. ಕೈ ಬಿಸಿ ಇರ್ಬೇಕು ಯಾವತ್ತು. ನೋಡಿ, ನಿಮ್ ಕೈ ಯಾವಾಗ ಬಿಸಿ ಇರುತ್ತೆ, ಕೈ ಮತ್ತೆ ಕಾಲು ಅರ್ಧ ನಿಮ್ಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ನಿಮ್ಮ ಅರ್ಧ ಆರೋಗ್ಯ ಸರಿಯಾಗ್ಬೇಕು ಅಂದ್ರೆ ಕೈ ಮತ್ತೆ ಕಾಲು ಬಿಸಿ ಇರ್ಬೇಕು, ತಲೆ ಅನ್ನೋದು ತಂಪಾಗಿರ್ಬೇಕು. ಜ್ವರ ಬಂದ್ರೆ ತಲೆಗೆ ಹಣೆಗೆ ಪಟ್ಟಿ ಹಾಕ್ತಾರೆ. ಹುಷಾರಿಲ್ಲದಾಗ ಕಾಲನ್ನ ಕೈನ ತಿಕ್ಕು ಬಿಟ್ಟು ಏನ್ ಮಾಡ್ತಾರೆ, ಬಿಸಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಯಾವಾಗ್ಲೂ ಕೈ ಬಿಸಿ ಇದೆ. ನಿಮ್ ಕೈ ಯಾರಾದ್ರೂ ಹಿಂಗ್ ಹಿಡ್ಕೊಂಡ್ರೆ ತಣ್ಣಗಿದೆ ಅಂದ್ರೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ. ನಿಮ್ ಕೈ ಬಿಸಿ 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 ಇರ್ಬೇಕು. ನೀವು ಹೀಲಿಂಗ್ ಮಾಡ್ತಾ ಇರುವಾಗ ಅಬ್ಸರ್ವ್ ಮಾಡಿ ನೋಡಿ, ನಿಮ್ ಕೈ ಮಾತ್ರ ಬಿಸಿ ಆಗಿರುತ್ತೆ, ನಿಮ್ ಹಸ್ತ ಬಿಸಿ ಆಗಿರುತ್ತೆ, ಇಡೀ ಬಾಡಿ ನಿಮ್ಗೆ ಬಿಸಿ ಆಗಲ್ಲ. ಅಂದ್ರೆ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಅರ್ಥ, ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಅರ್ಥ. ಸರಿ.
ಸರಿ. ಹೀಲಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಓಕೆ, ಓಕೆ ಗುರುಗಳೇ. ಕ್ಲಿಯರ್ ಆಯ್ತಾ ಡೌಟು? ಹಾ ಹಾ ಗುರುಗಳೇ. ಓಕೆ, ಓಕೆ. ಅಂದ್ರೆ ನಮಗೆ ಕೈ ಅಷ್ಟೊತ್ತು ಹಿಡ್ಕೊಳಕ್ ಆಗಲ್ವಲ್ಲ ಸಮಟೈಮ್ಸ್. ಆ ತರ ಅಲ್ಲ, ಏನ್ ಮಾಡಿ ಅದಕ್ಕೋಸ್ಕರ ಅಂದ್ರೆ 1 ಮಿನಿಟ್, ಆಮೇಲೆ 2 ಮಿನಿಟ್, ಆಮೇಲೆ 3 ಮಿನಿಟ್ ಜಾಸ್ತಿ ಮಾಡ್ಕೊಂಡ್ ಆ ಹೋಗೋಣ ಅನ್ಕೊಂಡಿದ್ದೆ ಗುರುಗಳೇ. ಆ ತರ ಮಾಡಿದ್ರೆ ನಿಮಗೆ ನೋಡಿ, ಇದು ಒಂದೇ ಪಾರ್ಟಿಗೆ ಇಲ್ಲ ಮಾಡಿ, ಗುರುಗಳೇ, ಜಾಸ್ತಿ ನೀವ್ ಹೆಂಗ್ ಮಾಡಿ ಹೇಳಿದ್ರಲ್ಲ ಅದು ಅಂದ್ರೆ ಫಾಲೋ ಮಾಡ್ತೀನಿ. ಹ್ಮ್. ಯಾವತ್ತೂ ಹೀಲಿಂಗ್ ಮಾಡುವಾಗ ನಾನು ಹೇಳ್ದಲ್ಲ, ಇದೊಂದು ಮೆಡಿಟೇಷನ್ ತರ, ಏನೋ ದೊಡ್ಡ ಹಾಲಲ್ಲಿ ಕೂತ್ಕೊಂಡು ಈಗ 100 ಜನ ನಾವ್ ಹಿಂಗೇ ಕೂತ್ಕೋಬೇಕು ಆ ತರ ಏನಿಲ್ಲ. ತಲೆ ಹಿಂಗ್ ಹಿಡ್ಕೊಂಡ್ರೆ ಎಲ್ರಿಗೂ ಕೈ ನೋವು ಬರುತ್ತೆ. ಈ ತರ ಒಂದು ಟೇಬಲ್ ಸಪೋರ್ಟ್ ಕೊಟ್ಕೊಳ್ಳಿ. ಡೈನಿಂಗ್ ಟೇಬಲ್ ಓಕೆ ಇದ್ರೆ ಡೈನಿಂಗ್ ಟೇಬಲ್ ಸಪೋರ್ಟ್ ಕೊಟ್ಕೊಂಡು ಕೂತ್ಕೊಳ್ಳಿ. ಓಕೆ ಓಕೆ. ಆಗಿಲ್ಲ, ಹಿಂಗ್ ಹಿಡ್ಕೊಳಕ್ ಆಗಿಲ್ಲ, ತುಂಬಾ ಕೈ ನೋವು ಬರ್ತಿದೆ, ಆರಾಮ್ಸೆ ಮಲ್ಕೊಳ್ಳಿ. ಆ ಕಡೆ ಈ ಕಡೆ ಒಂದು ದಿಂಬನ್ನ ಸಪೋರ್ಟ್ ಕೊಟ್ಟು ಕೈನ ಆರಾಮಾಗಿ ಇಟ್ಕೊಳ್ಳಿ. ಸರಿ ಗುರುಗಳೇ. ಅನುಕೂಲವಾಗಿ ಮಾಡಿ. ಇದು ದೇಹಕ್ಕೆ ಕಷ್ಟ ಕೊಡುವಂತಹ ಯಾವುದೇ ವಿದ್ಯೆ ಅಲ್ಲ ಇದು. ಸರಿ ಇದು ಆರಾಮಾಗಿ ಮಾಡುವಂಥದ್ದು. ಓಕೆನಾ? ಸರಿ ಗುರುಗಳೇ. ಎಸ್. ಎನಿಬಡಿ ಎಲ್ಸ್? ಅನ್ಮ್ಯೂಟ್ ಮಾಡ್ಕೋಬೇಕು. ಏನಾದ್ರು ಹೇಳೋದಾದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಓಕೆ. ಗುರುಗಳೇ ಕೇಳಿಸ್ತಿದೆ ಗುರುಗಳೇ? ಹಾ ಹೇಳಿ. ಗುರುಗಳೇ, ಈಗ 21 ಡೇಸ್, ಆಫ್ಟರ್ 21 ಡೇಸ್ ಆದ್ಮೇಲೆ ಅದೇ ತರ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾನೆ ಇರೋದಾ, ಅಥವಾ ಚಕ್ರಸ್ ಮಾತ್ರ ಹೀಲ್ ಮಾಡ್ಕೊಳ್ಳೋದಾ? ಈಗ ಫಸ್ಟ್ ಡಿಗ್ರಿನಲ್ಲಿ ನೀವು ಈಗೇನು 26 ಪಾಯಿಂಟ್ ಕೊಟ್ಟಿದೀವಿ ಅಷ್ಟಕ್ಕೂ ಹೀಲ್ ಮಾಡ್ಕೊಂತ ಇರ್ಬೇಕು. ಇದು ಏನಾಗುತ್ತೆ, ನಿಮ್ಮನ್ನ ನೀವು ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ನಾನು ಯಾವಾಗ್ಲೂ 1 ಮಂತ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಮಧ್ಯದಲ್ಲಿ ನಿಮ್ಗೆ ಈ ತರ 1-2 ಸಲ ಮಿಸ್ ಆಗತ್ತೆ ಅನ್ನೋ ಕಾರಣಕ್ಕೆ 1 ಮಂತ್ ಮಿನಿಮಮ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸೆಕೆಂಡ್ ಡಿಗ್ರಿಗೆ ಹೋಗ್ಬೋದು. ನೀವು ಸೆಕೆಂಡ್ ಡಿಗ್ರಿ ತಗೊಂಡು ಆವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಫುಲ್ ಬಾಡಿ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ಮಾಡಕ್ಕಾಗಿಲ್ಲ ಅಂದ್ರೆ ಬರೀ ಚಕ್ರಗಳಿಗೆ ಮಾಡ್ಬೋದು. ಚಕ್ರಗಳು ಯಾವ್ದಾವ್ದು ಗೊತ್ತಾ, ಅದೆಲ್ಲ ನಿಮ್ಗೆ ಸೆಕೆಂಡ್ ಡಿಗ್ರಿನಲ್ಲಿ ಗೊತ್ತಾಗುತ್ತೆ. ಸಿಂಬಲ್ಸ್ ಸಿಗುತ್ತೆ ನಿಮ್ಗೆ. ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಕೋಬಹುದು. ನಿಮ್ಗೆ ನೀವು ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಕೋಬಹುದು ಅವಾಗ. ಈಗ ಮಾಸ್ಟರ್ ಲೆವೆಲ್ ಆದ್ರೆ ಇವಾಗ ಇಡೀ 7 ಚಕ್ರಕ್ಕೂ ಮಾಡಕ್ಕಾಗಿಲ್ಲ ಅಂದ್ರೆ ಅವರಿಗೆ ಅವರು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಕೊಬಹುದು. ಬರೀ ಚಕ್ರಗಳಿಗೆ ಮಾತ್ರನೇ ನೀವು ಡಿಸ್ಟೆನ್ಸ್ ಹೀಲಿಂಗು ಮಾಡ್ಬೋದು. ನಿಮ್ ಚಕ್ರಗಳಿಗೆ ನೀವೇ ಮಾಡ್ಬೋದು. ಆ ತರದೆಲ್ಲ ಮಾಡಿ ಆಮೇಲೆ ಕೆಲವೊಂದು ಮೆಡಿಟೇಷನ್ ಅದೆಲ್ಲ ಮೇಂಟೈನ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗುತ್ತೆ. ಓಕೆ. ಓಕೆ ಮಂಜುಳಾ ಮೇಡಮ್ ಏನೋ ಹೇಳ್ಬೇಕಾ? ಗುರುಗಳೇ, ನಮಸ್ಕಾರ, ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ಲಿಲ್ಲ. ನಾನು ಮಿಸ್ ಮಾಡಿಲ್ಲ, ಮಾಡಿದ್ದೀನಿ, ಫುಲ್ ಡೇ ಮಾಡಿದ್ದೀನಿ. 21 ಡೇಸ್ ಫುಲ್ ಮಾಡಿದ್ದೀನಿ. ವೆರಿ ಗುಡ್, ವೆರಿ ಗುಡ್. 21 ಡೇಸ್ ಮಾಡಿದೀನಿ ಅಂದ್ರೆ 22nd ಡೇಸು ಮಾಡ್ಬೇಕು. ಮಾಡ್ತೀನಿ. 21 ಡೇಸ್ ಮಾಡ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಮನೆ ಟೈಮ್ ಸಿಕ್ಕಿನಂತ ಬಸ್ಸಲ್ಲಿ ಕುತ್ಕೊಂಡು ಸ್ಲೀಪರ್ ಕೋಚ್ ಬಸ್ಸಲ್ಲೂ ಮಾಡಿದ್ದೆ ನಾನು. ಅದು ಒಳ್ಳೇದು, ತುಂಬಾ ಒಳ್ಳೇದು. ಏನ್ ಮಿಸ್ ಮಾಡ್ಲಿಲ್ಲ, ಮಾಡ್ತೀನಿ. ಯಾವಾಗ್ಲೂ ಏನ್ ಮಾಡಿ ಅಂದ್ರೆ, ಇನ್ನೊಂದು ಸಜೆಷನ್, ಹೀಲಿಂಗ್ ಎಲ್ಲ ಮಾಡುವಾಗ ಮನೆಯಲ್ಲಿ ಮಾಡುವಾಗ ಸಾಧ್ಯವಾದಷ್ಟು ಒಂದು ಜಾಗದಲ್ಲಿ ಮಾಡಿ. ಆಮೇಲೆ ಸಾಧ್ಯವಾದಷ್ಟು ಏನ್ ಮಾಡಿ ಅಂದ್ರೆ, ನೀವು ಹೆಡ್ಫೋನ್ ಏನಾರು ಇದ್ರೆ ಹಾಕೊಳ್ಳಿ. ಆಮೇಲೆ ಯಾಕಂದ್ರೆ ಇದ್ರ ಸೌಂಡ್ ಮನೆ ಮಂದಿಗೆಲ್ಲ ಸುಮ್ನೆ ಅವರಿಗೆ ಅನ್ಕಂಫರ್ಟ್ ಆಗ್ಬಾರ್ದು. ಅಂದ್ರೆ ಅವ್ರೇನೋ ಟಿವಿ ನೋಡ್ತಿರ್ತಾರೆ, ಇಲ್ಲಿ ಡಿನಿ ಅಂತ ಒಂದ್ ಸೌಂಡ್ ಬರ್ತಾ ಇದ್ರೆ ಅವರಿಗೆ ಕಂಫರ್ಟ್ ಆಗ್ಬೇಕಂತ ಏನಿಲ್ಲ. ಓದ್ತಾ ಇರ್ಬೋದು ಮಕ್ಕಳು, ಅಥವಾ ಏನೋ ಒಂದ್ ಕೆಲಸ ಮಾಡ್ತಿರೋರು ಇರ್ತಾರೆ. ಸಾಧ್ಯವಾದಷ್ಟು ಹೆಡ್ಫೋನು ಇಯರ್ಫೋನ್ ಹಾಕೊಳ್ಳಿ. ಅವರು ಸುಮ್ನೆ ಇದ್ದಾಗ ನೀವ್ ಏನ್ ತೊಂದ್ರೆ ಇಲ್ಲ. ಮಧ್ಯಾಹ್ನ ಈ ತರ ಟೈಮಲ್ಲೆಲ್ಲ ಆ ಸೌಂಡ್ ಕೇಳಿಸ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಆ ಸೌಂಡ್ ಅವರಿಗೂ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅದು. ಆ ಸೌಂಡ್ ಅಲ್ಲೇ ಅರ್ಧ ಹೀಲ್ ಆಗ್ಬಿಡ್ತೀರ ನೀವು ಒಂದು. ಸೊ ಅದಕ್ಕೆ ಏನ್ ಮಾಡಿ ಅಂತಂದ್ರೆ, ಒಂದು ಹೆಡ್ಫೋನ್ ಯೂಸ್ ಮಾಡಿ. ಸಾಧ್ಯವಾದ್ರೆ ಏನ್ ಮಾಡಿ ಅಂದ್ರೆ, ಒಂದು ಊದುಬತ್ತಿ ಆಗ್ಲಿ ಅಥವಾ ಏನಾದ್ರು ಒಂದು ಇರುವಂತದ್ದು ಏನಾದ್ರು ಒಂದು ಹಾಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇವೆಲ್ಲ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಎನರ್ಜಿನ ಆ ಜಾಗದಲ್ಲಿ ನಿಮ್ಗೆ ಕ್ರಿಯೇಟ್ ಮಾಡುತ್ತೆ. ಅದಕ್ ಮುಂಚೆ ಏನ್ ಮಾಡಿ ಅಂದ್ರೆ, 1 ನಿಮಿಷ ಒಂದ್ ಚಿಕ್ಕ ಮೆಡಿಟೇಷನ್ ನ ಮಾಡೋದಕ್ಕೆ ಟ್ರೈ ಮಾಡಿ. ಕಣ್ಣು ಮುಚ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ, ಒಂದು ಹ್ಯೂಜ್ ಎನರ್ಜಿ ಬ್ರಹ್ಮಾಂಡದಿಂದ ನಮ್ಮ ಸಹಸ್ರಾರದ ಮೇಲೆ ನಮ್ಗೆ ಅದು ನಿಮ್ ವಿಡಿಯೋದಲ್ಲೇ ಇದೆ, ಅದು ಬಿಗಿನಿಂಗ್ ಅಲ್ಲೇ ನಿಮ್ಗೆ ಬರುತ್ತದು. ಸಹಸ್ರಾರದ ಮೂಲಕ ನಮಗೆ ಬಿಳಿ ಲೈಟ್, ವೈಟ್ ಲೈಟ್ ಎನರ್ಜಿ ನಮ್ಮ ಬಾಡಿ ಒಳಗೆ ಬರ್ತಾ ಇದೆ.
ಬಂದಿರೋ ಎನರ್ಜಿ ನಮ್ಮ ಇಡೀ ಬಾಡಿ ತುಂಬಿಕೊಳ್ಳುತ್ತೆ. ತುಂಬಿಕೊಂಡಿದ್ದ ಎನರ್ಜಿ ಏನಾಗುತ್ತೆ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋಗಿ ನಮ್ ಸುತ್ತ ಒಂದು ಗೋಳ ತರ ಆಗಿರುತ್ತೆ. ಅದ್ರ ಒಳಗಡೆ ನಾವು ವೆರಿ ಕಂಫರ್ಟಬಲ್ ಆಗಿರ್ತೀವಿ ಅಂತ ಇದ್ರದೊಂದು ಮೆಡಿಟೇಷನ್ ಕೂಡ ಇದೆ. ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆ. ಆ ಮೆಡಿಟೇಷನ್ ನ ಸಾಧ್ಯವಾದ್ರೆ ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ. ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಇದನ್ನು ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಓಕೆ, ಅದನ್ನೊಂದು ಸಾಧ್ಯವಾದ್ರೆ ಮಾಡಿ. ಅದು ಎನರ್ಜಿನ ನಿಮ್ಗೆ ತುಂಬಾ ಹೆಂಗ್ ಎನರ್ಜಿ ಬರುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಎನರ್ಜಿ ಅಂದ್ರೆ ಏನು, ಹೆಂಗ್ ಆಗ್ತಿದೆ, ಏನಾಗ್ತಿದೆ ಅಂತ. ಓಕೆ, ಅಷ್ಟೇನಾ? ಯಾರು ಮಾತಾಡೋರು ಇದ್ದಾರಾ? ಮಾತಾಡೋರಿದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ನಾನು ಏನ್ ಅನ್ಕೊಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಒಂದು ನ್ಯೂಮರಾಲಜಿ ಕ್ಲಾಸ್ ಮಾಡಿದ್ವಿ ನಾವು. ಓಕೆ. ಸುಮಾರು ಒಂದು 250 ಗಿಂತ ಜಾಸ್ತಿ ಜನ ಇದ್ರು. ಬೇರೆಯವರು ಆರ್ಗನೈಸ್ ಮಾಡಿರೋದು, ನಮ್ಮ ಡಿವೈನ್ ರೇಖಿ ಗಾರ್ಡನ್ ಇಂದ ಅಲ್ಲ, ಬೇರೆ ಯಾರೋ ಆರ್ಗನೈಸ್ ಮಾಡಿರೋಂಥದ್ದು ಒಂದು ಪೇಯ್ಡ್ ಕೋರ್ಸ್. ಅದು ಅಂದ್ರೆ ಬೇಸಿಕ್ ನ್ಯೂಮರಾಲಜಿ ಕೋರ್ಸ್. ಸೊ ಅದನ್ನ ನಮ್ಮ ಸ್ಟೂಡೆಂಟ್ಗಳಿಗೂ ಹೇಳ್ಕೊಡೋಣ ಅಂತ ಇದ್ದೀನಿ. ಒಂದು 5 days ಕೋರ್ಸ್ ಇರುತ್ತೆ, ಅದು ಆನ್ಲೈನ್ ಅಲ್ಲಿ. ಸೊ ಒಂದು ಮಿನಿಮಲ್ ಅಮೌಂಟಿಗೆ ಮಾಡೋಣ ಅಥವಾ ಫ್ರೀಯಾಗೇ ಮಾಡೋಣ ಅಂತಾನೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಎಲ್ಲ ಬಂದ್ರೆ ತುಂಬಾ ಇದೆಲ್ಲ ಸಪೋರ್ಟ್ ಆಗುತ್ತೆ ನಿಮಗೆ. ಸಾಧ್ಯವಾದ್ರೆ ಅದಕ್ಕೆ ಜಾಯಿನ್ ಆಗಿ. ಎಲ್ರು ಜಾಯಿನ್ ಆಗ್ತಾರಂದ್ರೆ ಅದನ್ನ ಮಾಡೋಣ. ಯಾಕಂದ್ರೆ 100 ಜನ ಇದ್ರು, 500 ಜನ ಇದ್ರು, 10 ಜನ ಇದ್ರು, 3 ಜನ ಇದ್ರು ಅಷ್ಟೇ ಎನರ್ಜಿನ ಈ ಕಡೆಯಿಂದ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಆದ್ರಿಂದ ಸೊ ಏನ್ ಮಾಡಿ ಅಂದ್ರೆ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ, ಎಲ್ರು ಜಾಯಿನ್ ಆಗ್ತಾರೆ ಅಂತಂದ್ರೆ ಇದನ್ನ ಮಾಡೋಣ. ಒಂದು ಸ್ಮಾಲ್ ಅಮೌಂಟಿಗೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಮಾಡಿದ್ರೆ, ಅಥವಾ ಸಾಧ್ಯವಾದ್ರೆ ನಮ್ಮ ಸ್ಟೂಡೆಂಟ್ಗಳಿಗೆ ಒಂದು ಫ್ರೀ ಆಗಿನೇ ಒಂದು ಮಾಡೋಣ ಬೇಸಿಕ್ ಕೋರ್ಸ್ ಅಂತ ಅನ್ಕೊಂಡಿದೀನಿ. ಸೊ ಅದು ಜಾಯ್ನ್ ಆಗ್ತೀವಿ ಗುರುಗಳೇ. ತುಂಬಾ ಚೆನ್ನಾಗಾಯ್ತು ಅದು. ಯಾವುದು ಆ ಒಂದು ಕ್ಲಾಸ್ ಮೊನ್ನೆ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಬಟ್ ಅದು ಅಡ್ವಾನ್ಸ್ ಇದೆ. ಕಂಪ್ಲೀಟ್ ಅಲ್ಲಿ ಕಲ್ತ್ಕೋಬೇಕಂದ್ರೆ ಅಡ್ವಾನ್ಸ್ ಕೋರ್ಸ್ ಕೂಡ ಇದೆ ಅದರಲ್ಲಿ. ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ನೀವು ಒಬ್ಬ ನ್ಯೂಮರಾಲಜಿಸ್ಟ್ ಆಗ್ತೀರಿ, ಬೇರೆಯವರಿಗೆ ಗೈಡ್ ಮಾಡೋಂಥದ್ದು ಆಗ್ತೀರಿ. ಬಟ್ ಅದೊಂದು ಸ್ವಲ್ಪ ದೊಡ್ಡ ಕೋರ್ಸ್. ಏನಂದ್ರೆ ಒಂದು 20 ದಿವಸನಾರು ಮಾಡ್ಬೇಕಾಗತ್ತೆ. ಒಂದು 20-30 ದಿವಸ ಒಂದು ಫುಲ್ ಕೋರ್ಸ್ ಅಂದ್ರೆ. ಸೊ ಇಂಟ್ರೆಸ್ಟೆಡ್ ಇದ್ರೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ಗ್ರೂಪ್ ಅಲ್ಲಿ, ಸೊ ಅದನ್ನೊಂದು ಪ್ಲಾನ್ ಮಾಡೋಣ. ಸೊ ಅದನ್ನೊಂದು ಹೇಳ್ಬೇಕಾಗಿತ್ತು ಮುಖ್ಯವಾಗಿ. ಆಮೇಲೆ ರೇಖಿ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಚಕ್ರಗಳ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಚಕ್ರಗಳ ಬಗ್ಗೆ ಏನೋ ಡೌಟ್ ಇದೆಯಾ? 7 ಚಕ್ರಾಸ್ ಇದೆ ನನ್ನಲ್ಲಿ. ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರ ತನಕ ಇದೆ. ನಿಮ್ಗೆಲ್ಲ ನೋಡಿ, ಫೈನಾನ್ಷಿಯಲಿ ಸಮಸ್ಯೆ ಏನಾದ್ರು ಇದೆ ಅಂದ್ರೆ ಮೂಲಾಧಾರ ಚಕ್ರ ವೀಕ್ ಆಗಿರುತ್ತೆ. ಅಂದ್ರೆ ಬೇರೆ ನಿಮ್ ಬಾಡಿ ಪೇನ್ ಇಲ್ಲ ಅಂದಾಗ, ಬಾಡಿನಲ್ಲಿ ಏನೋ ಸಮಸ್ಯೆ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದಾಗ ಫೈನಾನ್ಷಿಯಲ್ ಸಮಸ್ಯೆ ಬರುತ್ತೆ, ಸ್ಟೆಬಿಲಿಟಿ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ನೆಮ್ಮದಿ ಇರಲ್ಲ, ಕೆಲಸ ಕಾರ್ಯಗಳಲ್ಲೆಲ್ಲ ಸಮಸ್ಯೆ ಬರುತ್ತೆ. ಇಂಥದ್ದೆಲ್ಲ ಆದಾಗ ನಿಮ್ ಮೂಲಾಧಾರ ಚಕ್ರ ವೀಕ್ ಆಗಿರುತ್ತೆ ಅಂತ. ಸೊ ಫಸ್ಟ್ ಡಿಗ್ರಿ ಯಾರು 21 ದಿವಸ ಕಂಪ್ಲೀಟ್ ಮಾಡಿದಿರಿ, ನೆಕ್ಸ್ಟ್ ವೀಕ್ ಅಲ್ಲಿ ಬೇಕಾದ್ರೆ ಒಂದು ಸೆಕೆಂಡ್ ಡಿಗ್ರಿ ಇದನ್ನ ಅರೇಂಜ್ ಮಾಡೋಣ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಸೆಕೆಂಡ್ ಡಿಗ್ರಿ ಕಲಿಬೇಕು ಅಂತ? ಯಾರು ಕಾಣಿಸೋದೇ ಇಲ್ಲ. ಯಾರು ನಿಮ್ ಮುಖ ಎಲ್ಲ ನಾನು ನೋಡಿದೀನಿ, ನೀವೆಲ್ಲ ಪರಿಚಯ ಇದ್ದೀರಾ. ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ ಮುಖ ಎಲ್ಲ ಗೊತ್ತು ನನಗೆ, ನೀವೆಲ್ಲ ಪರಿಚಯ ಇದ್ದೀರಾ. ಹಾ ಹಾ ಸರ್ ಸರ್ ನಾನು ಬೇರೆ ಫೋನಿಂದ ಜಾಯಿನ್ ಆಗ್ಬೋದಾ? ಅಂದ್ರೆ ಬೇರೆ ಫೋನ್ ನಮ್ಮ ಹಸ್ಬೆಂಡ್ ಶೋರ್ ಬೇರೆ ಶೋರ್ ಫೋನಿಂದ. ಮಾಡಿ ಮಾಡಿ ಓಕೆ ಮಾಡಿ, ಏನ್ ತೊಂದ್ರೆ ಇಲ್ಲ. ಓಕೆ ಅದಕ್ಕೇನಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನ್ ತಗೋತೀನಿ ಗುರುಗಳೇ ಸೆಕೆಂಡ್ ಡಿಗ್ರಿ ದೀಕ್ಷೆ. ನಾನು ತಗೋತೀನಿ ಗುರುಗಳೇ. ಸೆಕೆಂಡ್ ಸರ್ ಡಿಗ್ರಿ ನನಗೆ ಮಾತ್ರ ತುಂಬಾ ದಿನ ಲೇಟ್ ಆಗಿ ತಗೋತೀನಿ ಮಾಡಿ ಮಾಡಿ ಸರ್. ನನಗೆ ಪ್ರಾಕ್ಟೀಸ್ ಮಾಡಿ. ಒಂದು ನನಗೆ ಆಕ್ಚುಲಿ ವರ್ಟಿಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಓಕೆ. ವರ್ಟಿಗೋ ತಲೆ ಸುತ್ತು ಸರ್ ಅದು.
ಗೊತ್ತಾಯ್ತು. ಅದು ಯಾವ ಕಾರಣದಿಂದ ಬಂತು ಅಂತ MRI ಸ್ಕ್ಯಾನ್ ಮಾಡಿದ್ರು ಗೊತ್ತಾಗಿಲ್ಲ. ಯಾವಾಗಿಂದ ನರದ ಬಂತದು? ಪ್ರಾಬ್ಲಮ್ ಸರ್. ಆಕ್ಚುಲಿ ತಲೆ ಸುತ್ತು ನನಗೆ 1 ತಿಂಗಳದಿಂದ ಇತ್ತು. ಒಂದ್ ತಿಂಗಳು ಈಗಲ್ಲ, ರೇಖೆ ಸ್ಟಾರ್ಟ್ ಆದ್ಮೇಲಲ್ಲ, ಒಂದು 8 ದಿನ ಆಯ್ತು. ಮೊದಲೇ ಸ್ಟಾರ್ಟ್ ಆಗಿತ್ತು. ವೆರಿ ಗುಡ್. ಬಟ್ MRI ಸ್ಕ್ಯಾನ್ ಮಾಡಿಸಿದ್ರೆ ಅದು ಗೊತ್ತಾಗಿಲ್ಲ. ಯಾಕಂದ್ರೆ ನರದ ಪ್ರಾಬ್ಲಮ್ ಇಂದ ಆಗಿದೆಯೋ ಅಥವಾ ನನಗೆ ಕಿವಿ ಪ್ರಾಬ್ಲಮ್ ಇಂದ ಆಗಿದೆಯೋ ಅಂತ ಗೊತ್ತಾಗಿಲ್ಲ ಸರ್. ಅವರು ಕಿವಿ ಡಾಕ್ಟ್ರಿಗೆ ತೋರಿಸಿ ಅಂದ್ರು, ಎಲ್ಲ ಮಾಡಿದ್ವಿ. ಬಟ್ ಇವಾಗ ನಾನು ಈ ರೇಖೆ ಎಲ್ಲವನ್ನು ಅಷ್ಟು ಮಾಡ್ತಾ ಇಲ್ಲ. ಬಟ್ ತಲೆಗೆ ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ ಈ ಒಂದು 8 ದಿನದಿಂದ. ನನಗೇನೋ ಒಳ್ಳೆ ರಿಸಲ್ಟ್ ಅಂತ ಅನಿಸ್ತಾ ಇದೆ ಸರ್. ನೀವು ಏನ್ ಮಾಡಿ ಅಂದ್ರೆ ಹ್ಮ್ ತಲೆ ಮೇಲೆ ಮಾಡ್ತೀರಿ, ಕಿವಿಗ್ ಮಾಡಿ. ಹೌದು. ಕಿವಿ ಏನಾಗುತ್ತೆ ಓಕೆ. ಅಂದ್ರೆ ಬರೀ ಹ್ಮ್. ಇದು ಈ ವಿಶುದ್ಧ ಚಕ್ರಕ್ಕೆ ಕನೆಕ್ಟೆಡ್ ಆಗಿದೆ. ಇದು ಓಕೆ ಕಣ್ಣಿಗ್ ಮಾಡಿ, ಓಕೆ ಇದು ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ನೀವು ಕಣ್ಣಿಗ್ ಮಾಡಿದಾಗ ಈ 3ನೇ ಕಣ್ಣಿಗೂ ಕೂಡ ಇದು ಕನೆಕ್ಟೆಡ್. ಸೊ ಓಕೆ ತಲೆಗ್ ಮಾಡಿದ್ರೆ ಬ್ರೈನಿಗೆ ಇದಾಗುತ್ತೆ. ವರ್ಟಿಗೋ ಓಕೆ ಓಕೆ ನಿಮ್ಗೆ ನಿಮ್ಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಏನಲ್ಲ. ಬಟ್ ಏನಾದ್ರು ತುಂಬಾ ಜಾಸ್ತಿ ಅನ್ಕಾನ್ಶಿಯಸ್ ಆದ್ರೆ ಕಷ್ಟ ನಿಮ್ಗೆ. ಒಂದ್ ಸಣ್ಣ 1-2 ಅಂದ್ರೆ ಸೆಕೆಂಡ್ ಆದ್ರೆ ಪರವಾಗಿಲ್ಲ. ಒಂದ್ ಇಲ್ಲ 3-4 ಸರ್, ಸೆಕೆಂಡ್ ಒಂಚೂರು ಆದ್ರೆ ಪ್ರಾಬ್ಲಮ್. ಹಂಗೆ ಸ್ಟಾರ್ಟಿಂಗ್ ಜಾಸ್ತಿ ಇತ್ತು, ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಹೇಳಿದ್ಮೇಲೆ ಕಡಿಮೆ ಆಗಿದೆ. ಬಟ್ ಅದನ್ನ ನನಗೆ ಕಡಿಮೆ ಆಗಬೇಕು ಅಷ್ಟೇ. ನೀವು ಅದೇ ನಾನು ಹೇಳೋದು, ಇದಕ್ಕೋಸ್ಕರ ಒಂದು ಓಕೆ 1 ಅವರ್ ಟೈಮ್ ಇಡಿ. ನಾನು ಯಾಕೆ ರೇಖಿನ ಮಾಡ್ಕೊಳ್ಳಿ ಅಂತ ಹೇಳೋದಂದ್ರೆ, ನೋಡಿ, ನೀವ್ ಎಲ್ಲರೂ ಟೈಮ್ ಕೊಡ್ತೀರಿ, ನಿಮ್ಮ ಮನೆಯವ್ರಿಗೆ ಕೊಡ್ತೀರಿ, ಮಕ್ಳಿಗೆ ಕೊಡ್ತೀರಿ, ಹೌದು. ಅಡಿಗೆ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ. ನೀವು 24 ಗಂಟೆ ಟೈಮಲ್ಲಿ 7-8 ಗಂಟೆ ನೀವು ನಿದ್ದೆ ಮಾಡಿದ್ರೆ ಮಿಕ್ಕಿದ್ದು ಸಂಪೂರ್ಣನ ನೀವು ಬೇರೆಯವ್ರಿಗೆ ಕೊಡ್ತಾ ಇರ್ತೀರಿ. ಆಮೇಲೆ ಸ್ವಲ್ಪ ಟೈಮ್ ಉಳಿದ್ರೆ ಟಿವಿ ಅವ್ರಿಗೆ ಕೊಡ್ತೀರಿ, ಒಂದಿಷ್ಟು ಟೈಮನ್ನ ಬಿಗ್ ಬಾಸ್ ಮತ್ತೆ ಕೆಲವೊಂದಿಷ್ಟು ಸೀರಿಯಲ್ಗಳಿಗೆ ಕೊಡ್ತೀರಿ. ಅವರು ಊಟ ಮಾಡ್ಬೇಕು, ಪರವಾಗಿಲ್ಲ, ನೀವು ನೋಡ್ಬೇಕು. ಆದ್ರೆ ನಾನು ಹೇಳೋದು, ತುಂಬಾ ಕಷ್ಟ ಆಗ್ತಿದೆ ಅಂದಾಗ ಟಿವಿ ನೋಡ್ತಾ ಇದ್ರೆ ಟಿವಿ ನೋಡ್ಕೊಂಡೇನೆ ನೀವು ಅಟ್ಲೀಸ್ಟ್ ಹೀಲಿಂಗ್ ಮಾಡ್ಕೊಳ್ಳಿ. ಟಿವಿ ಓಕೆ ನೋಡುವಾಗ ಸುಮ್ಮನೆ ಹಿಂಗ್ ಕೈ ಇಟ್ಕೊಳ್ಳಿ. ಓಕೆ ಟಿವಿ ಪಾಡಿ ಟಿವಿ ಹೋಗ್ಲಿ. ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಓಕೆ ಓಕೆ ಅಷ್ಟೇ ಮಾಡ್ಕೊಳ್ಳಿ. ಟಿವಿ ಪಾಡಿ ಟಿವಿ ರನ್ ಆಗ್ತಾ ಇರಲಿ. ಆಮೇಲೆ ನೀವು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆದ ತಕ್ಷಣ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಟಿವಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ ನನಗೆ ಅಂತ. ಅಂದ್ರೆ ನೀವು ಒಳಗಡೆ ಚಲನೆ ಶುರು ಆದ ತಕ್ಷಣ ನಿಮ್ಗೆ ಅನ್ಸುತ್ತೆ, ಇಲ್ಲ ಇಲ್ಲ, ನಾವು ಅದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್, ಅದು ಬೇಡ, ನಾವು ಇದನ್ನೇ ಮಾಡೋಣ ಅಂತ ಅನ್ಸುತ್ತೆ. ಅಲ್ಲಿ ತನಕ ನೀವು ಹೊರಗಡೆ ನೋಡಿ, ಏನ್ ತೊಂದ್ರೆ ಇಲ್ಲ. ಆಕ್ಚುಲಿ ಓಕೆ ಎಲ್ರಿಗೂ ಸರ್. ಕಾಣಿಸ್ತಾ ಇದ್ವಲ್ಲ, ಹಂಗ್ ಕಾಣಿಸಲ್ಲ ಇದ್ರಲ್ಲಿ. ಏನಾಗ್ತಿದೆ? ಎಲ್ರು ಎಲ್ಲ ಕಾಣಿಸ್ತಾ ಫೋಟೋಸ್ ಬರ್ತಾ ಇಲ್ಲ ಸರ್, ಅದಕ್ಕೆ ನನಗೆ ಕಾಣಿಸ್ಲಿಲ್ಲ. ಯಾರು ಆನ್ ಮಾಡ್ಕೊಂಡಿದ್ದಾರೆ ಅವ್ರವ್ರು ಕಾಣ್ತಾ ಇದೆ. ಸೊ ಓಕೆ ಸರ್, ಗುರುಜಿ, ಥ್ಯಾಂಕ್ ಯು. ಅಂದ್ರೆ ನಿಮ್ದು ನೆಕ್ ಪೈನ್ಗೆ ಎಲ್ಲಿ ಹೀಲ್ ಮಾಡೋದು ಗುರುಜಿ? ಯಾವ್ದು? ಹಲೋ ಏನು ಏನು ಗುರುಜಿ, ನೆಕ್ಗೆ ಯಾವ ನೆಕ್ ಸ್ಥಳ? ನೋಡಿ, ಇದು ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ ನಾವು. ಹಾ ಹಾ ಇದು ವಿಶುದ್ಧಿ ಚಕ್ರನ ಈ ತರ ಇಟ್ಕೊಳ್ಳಿ ಹಿಂಗೆ. ಹಾ ಹಾ ಅವಾಗ ನಿಮಗೆ ಇಲ್ಲಿ ಒಂದು ವೇಗಸ್ ನರ್ವ್ಸ್ ಅಂತ ಹೇಳ್ತೀವಿ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು. ಇದು ಹೌದು, ಹಿಂದ್ಗಡೆಯಿಂದ ಹೋಗುತ್ತೆ ನಮ್ಗೆ. ಇಡೀ ಬಾಡಿಗೆ ಕನೆಕ್ಟೆಡ್ ಆಗಿರೋದು ವೇಗಸ್ ನರ್ವ್ಸ್. ಸೊ ಆ ವೇಗಸ್ ನರ್ವ್ಸ್ ನ ಕರೆಕ್ಟ್ ಆಗಿ ಹೀಲ್ ಮಾಡ್ಕೋಬೇಕು. ಹಿಂಗ್ ಹಿಡ್ಕೊಂಡ್ರೆ ಅದು ನಿಮಗೆ ನೀವು ಮಾಡ್ತಾ ಹೋಗಿ. ಇದೆಲ್ಲ ಜಾಸ್ತಿ ಸೈಂಟಿಫಿಕ್ ಎಲ್ಲ ಮಾತಾಡೋದು ತಪ್ಪು. ಕಾಯಿಲೆ ಹೆಸರು ಹೇಳ್ಕೊಡೋದು, ಕಾಯಿಲೆ ರಿಪೋರ್ಟ್ ತೆಗೆದು ನೋಡೋದು, ಆಮೇಲೆ ಈ ನರ್ವ್ ಸಿಸ್ಟಮ್ ಬಗ್ಗೆ ಎಲ್ಲ ಹೇಳೋದು. ಚಕ್ರಗಳ ಬಗ್ಗೆ ಮಾತಾಡಿ, ಪರವಾಗಿಲ್ಲ. ಯಾವ ಚಕ್ರ ವೀಕ್ ಆಗುತ್ತೆ ಅಂತ ಕೇಳಿ, ಯಾವ ಸಮಸ್ಯೆ ಇದ್ದಾಗ ಓಕೆ ಅದನ್ನ ಬೇಕಾದ್ರೆ ನಾವು ಎಕ್ಸ್ಪ್ಲೇನ್ ಮಾಡೋಣ. ಸುಮ್ನೆ ಕಾಯಿಲೆ ಬಗ್ಗೆ ಮಾತಾಡ್ಬೇಡಿ. ನಾನ್ ಹೇಳೋದು ನೋಡಿ, ಆಯುರ್ವೇದಕ್ಕೆ ಹೋದ್ರೆ ಏನ್ ಮಾಡ್ತಾರಂದ್ರೆ, ನಿಮ್ಗೆ ಏನ್ ಹೇಳಿದ್ರು ಅವ್ರು ಪಿತ್ತ ಜಾಸ್ತಿ ಆಗಿರ್ಬೋದು, ವಾತ ಜಾಸ್ತಿ ಆಗಿರ್ಬೋದು, ಕಫ ಜಾಸ್ತಿ ಆಗಿರ್ಬೋದು, ಇದನ್ನೇ ಸಮ ಮಾಡೋದು ಅವರು. ಸೊ ಇದನ್ನ ಸಮ ಮಾಡಿದಾಗ ಅದು ಸರಿ ಆಗತ್ತೆ. ಅಂದ್ರೆ ಅವ್ರು ಹೇಳೋದು ಕರೆಕ್ಟ್, ಮೂಲ ಇರೋದು ಅಲ್ಲೇನೆ. ಆಮೇಲೆ ಅದು ಹೊಸ 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 ಹೂಗಳ ತರ ಹರಳಿರುತ್ತೆ, ಬೇರೆಲ್ಲ ಒಂದೇನೆ ಇರುತ್ತೆ ಅದು. ಅದೇ ತರ ನಮ್ಮ ರೇಖಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಎನರ್ಜಿ ಚಾನಲ್ಸ್ ಯಾವುದು? ಚಕ್ರಗಳು 112 ಚಕ್ರ ಇದಾವೆ. 112 ಚಕ್ರದಲ್ಲಿ 7 ಮೇಜರ್ ಚಕ್ರ ಇದಾವೆ, 21 ಉಪಚಕ್ರ ಇದೆ, 86 ಮೈನರ್ ಚಕ್ರ ಅಂತ ಇರುತ್ತೆ. ನಾವೇನ್ ಮಾಡ್ತೀವಿ, 26 ಪ್ಲಸ್ 7, ಅದರಲ್ಲಿ ಮೇಲೆ ಕೆಳಗೆ ಒಂದೊಂದು ಬರುತ್ತೆ. ಆ ಲೆಕ್ಕದಲ್ಲಿ ನಾವು ಉಪಚಕ್ರಗಳನ್ನ ಮತ್ತೆ ಚಕ್ರಗಳನ್ನೆಲ್ಲ ಹೀಲ್ ಮಾಡ್ಕೊಂತೀವಿ. ಅಷ್ಟು ಹೀಲ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಬಟ್ ಏನಂದ್ರೆ, ಈ ಕಡೆ ಹೀಲ್ ಮಾಡ್ಕೊಳ್ಳೋದು, ಆ ಕಡೆ ತುಂಬಾ ಕೊರಗೋದು, ಅವೆಲ್ಲ ಮಾಡ್ಬೇಡಿ. ಚಿಂತೆ ಮಾಡಬಾರ್ದು ಅಂತ ರೇಖಿನಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಚಿಂತೆ ಮಾಡ್ಲೇಬೇಡಿ. ರೇಖಿ ನೋಡ್ಕೊಳ್ಳುತ್ತೆ ಅಂತ ಅರ್ಥ. ನಿಮ್ಮ ಸಮಸ್ಯೆನ ರೇಖಿಗೆ ಬಿಟ್ರಿ ಅಂದ್ರೆ ರೇಖಿ ನೋಡ್ಕೊಳ್ಳುತ್ತೆ. ನಾವೇನ್ ಮಾಡ್ತಿದೀವಿ ಅಂದ್ರೆ,
ದೇವ್ರ ಹತ್ರ ಹೋಗಿ ದೇವ್ರೇ ಯಾಕೆ ಕಷ್ಟ ಕೊಟ್ಟೆ, ಇನ್ನೆಷ್ಟು ದಿವಸ ಕೊಡ್ತೀಯಾ ಕಷ್ಟ ಕಷ್ಟ. ದೇವ್ರು ಸರಿ ಮಾಡ್ತಾನಂತ ನಂಬಿಕೆನೇ ಇಲ್ಲ ನಮ್ಗೆ. ದೇವ್ರ ಹತ್ರ ಹೋಗಿ ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ, ಆದ್ರೂ ಇದಲ್ಲ, ಏನೋ ಹೇಳಿದ್ರು ಮಾಡ್ತಾ ಇದೀವಿ, ಏನಾಗುತ್ತೋ ಏನಾಗುತ್ತೋ ಅಂತ. ಇದೆಲ್ಲ ನಮ್ಮ ಮಂಜುಳಾ ಮೇಡಮ್ ಕೇಳಿ, ಅವರು ಎಲ್ಲ ಆ, ಸುಪ್ತ ಮನಸ್ಸಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ನಿಮ್ ಬರೀ ಮೈಂಡ್ ಚೇಂಜ್ ಮಾಡ್ಬಿಟ್ರೆ ಚಕ್ರಗಳು ಸರಿ ಆಗುತ್ತೆ. ಇದೊಂದು ನೆನ್ಪಿರ್ಲಿ ನಿಮ್ಗೆ. ನಿಮ್ ಬಾಯಿನಲ್ಲಿ ಏನ್ ಬರ್ತಾ ಇದೆ, ಕಾಯ ವಾಚ ಮನಸ ಅಂತ ನಮ್ಮಲ್ಲಿ ಹೇಳೋದು. ಮನ್ಸಲ್ಲಿರೋದು ಬಾಯಿನಲ್ಲಿ ಬರುತ್ತೆ, ಬಾಯಿಲಿರೋದು ದೇಹದಲ್ಲಿ ಕಾಣುತ್ತೆ. ನಿಮ್ ಮನ್ಸಲ್ಲಿ ಏನ್ ಕಾಯಿಲೆ ಇದೆ ಅದು ಬಾಯಿಲಿ ಬರುತ್ತೆ. ನಿಮ್ಗೆ ಏನ್ ಕಷ್ಟ ಇದೆ ಅದು ಮನ್ಸಲ್ಲಿ ಇರುತ್ತೆ, ಫಸ್ಟ್ ಅದು ಬಾಯಿನಲ್ಲಿ ಬರುತ್ತೆ, ಅದು ಬಾಡಿನಲ್ಲಿ ಕಾಣುತ್ತೆ. ಸೈಕೋಸೊಮ್ಯಾಟಿಕ್ಸ್ ಅಂತ ಇದನ್ನ ಹೇಳ್ತಾರೆ, ಮನೋದೈಹಿಕ ಕಾಯಿಲೆ ಅಂತ. ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಅದಕ್ಕೇನೆ ನಿಮ್ ರಿಪೋರ್ಟ್ ಅಲ್ಲಿ ಏನೂ ತೋರ್ಸೋದೇ ಇಲ್ಲ. ಯಾಕಂದ್ರೆ ಅದು ಲಕ್ಷಣ ಮಾತ್ರ ತೋರಿಸ್ತಾ ಇರುತ್ತೆ, ಅದು ಕಾಯಿಲೆ ಆಗತ್ತೆ ಆಮೇಲೆ. ಫಸ್ಟ್ ಏನಾಗುತ್ತೆ, ನಿಮ್ಗೆ ಲಕ್ಷಣ ತೋರಿಸುತ್ತೆ ಏನೋ ಒಂಥರ. ಚೆಕ್ ಮಾಡಿದಾಗ ಅದು ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಹಂಗೆ ಬಿಟ್ಟು ಯಾವುದೋ ಒಂದ್ ಟೈಮಲ್ಲಿ ವಾಪಸ್ ಅದು ಬಾಡಿನಲ್ಲೇ ಲಕ್ಷಣ ಕಾಣುತ್ತೆ, ಬಾಡಿನಲ್ಲೂ ಸಮಸ್ಯೆ ಆಗುತ್ತೆ. ಇದಕ್ಕೆ ಮನೋದೈಹಿಕ ಕಾಯಿಲೆ ಅಂತಾರೆ. ಅದನ್ನ ರೇಖಿನಲ್ಲಿ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಹೇಳಿದ್ದಾರೆ. ಥ್ಯಾಂಕ್ಫುಲ್ ಆಗಿರಿ ಬೇರೆಯವರಿಗೆ ನೀವು ಥ್ಯಾಂಕ್ಫುಲ್ ಆಗಿರೋದು ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ದೇವ್ರಿಗೆ ಪೂಜೆ ಮಾಡ್ತೀವಲ್ಲ, ಅದೇ ಥ್ಯಾಂಕ್ಫುಲ್ ಆಗಿರೋದು. ಥ್ಯಾಂಕ್ ಯು ದೇವ್ರೆ ಅಂದ್ರೆ ದೇವರಿಗೆ ನಿಮ್ ಥ್ಯಾಂಕ್ಸ್ ಗೊತ್ತಾಗಲ್ಲ. ನಾವೇನ್ ಮಾಡ್ಬೇಕು, ಬೇರೆಯವ್ರನ್ನ ಅಪ್ರಿಶಿಯೇಟ್ ಮಾಡ್ತೀವಲ್ಲ, ಅದೇನೆ ನಾವು ಥ್ಯಾಂಕ್ಸ್ ಹೇಳೋದು. ಎಷ್ಟು ಚೆನ್ನಾಗಿದೆಯಪ್ಪ ಸೂರ್ಯೋದಯ ಅಂತ ಹೇಳಿದ್ರೆ, ಅಯ್ಯೋ ಸೂರ್ಯ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಆದ್ರೆ ನಮ್ಗೆ ಇವಾಗ ಹೇಳ್ಕೊಡ್ತಾ ಇರೋದು ಆ ಥರನೇ. ನೀವು ಯಾವ್ದೇ ಒಂದು ಕೋರ್ಸ್ಗೆ ಹೋಗಿ ಥ್ಯಾಂಕ್ ಯು ಅಂದ್ರೆ ಅದು ವರ್ಕ್ ಆಗಲ್ಲ ನಿಜವಾಗೂ. ಯಾಕಂದ್ರೆ ನಮ್ಮ ಇಂಡಿಯನ್ ಮೈಂಡ್ ಇನ್ನೂ ಮಾತಿಗೆ ಥ್ಯಾಂಕ್ಸ್ ಅನ್ನೋದು ಕಲ್ತ್ಕೊಂಡಿಲ್ಲ. ಬಟ್ ಇಂಗ್ಲಿಷ್ನವ್ರದ್ದು ತುಂಬಾ, ಅದು ಅವ್ರ ಮದರ್ ಟಂಗ್ ಆದ್ರಿಂದ ಅವ್ರು ಫೀಲ್ ಮಾಡ್ತಾರೆ ಅದನ್ನ, ಥ್ಯಾಂಕ್ಸ್ ಅನ್ನ ಫೀಲ್ ಮಾಡ್ಬೇಕು. ವಂಡರ್ಫುಲ್. ಸಾರಿ ಕೇಳಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಪ್ರತಿ ಮಾತಿಗೆ, ಅವ್ರಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ದು ಮೆಥಡ್ ಬೇರೆ ಇದೆ. ಏನ್ ಮೆಥಡ್ ಇದೆ ಅಂದ್ರೆ, ನೀವು ಏನ್ ಅಪ್ರಿಶಿಯೇಟ್ ಸ್ತುತಿ ಮಾಡ್ತೀರಿ, ನಾವು ದೇವರ ಸ್ತುತಿ ಮಾಡ್ತೀವಲ್ಲ, ಅದೇ ನಾವು ಥ್ಯಾಂಕ್ಸ್ ಹೇಳೋದು. ನೀನ್ ಇಂಥವನು ಅಂತವನು, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ನಾವು ಅವನಿಗೆ ಅಪ್ರಿಶಿಯೇಟ್ ಮಾಡ್ತೀವಲ್ಲ, ಅದೇ ತರನೇ ನಿಮ್ ಮನೇಲಿರೋರಿಗೆ ಅಪ್ರಿಶಿಯೇಟ್ ಮಾಡಿ, ನಿಮ್ ಸುತ್ತಮುತ್ತ ಇರೋರ್ನ ಅಪ್ರಿಶಿಯೇಟ್ ಮಾಡಿ. ಬೈಯುವಂತ ವಿಷಯಗಳನ್ನ ಕಮ್ಮಿ ಮಾಡ್ತಾ ಹೋಗಿ, ಅವ್ರನ್ನ ಹೊಗಳುವಂತ ವಿಷಯ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೀರ ಅಂತ ಹೇಳಿ ಮನೆಯವ್ರಿಗೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ದಿವಸ ಡೌಟ್ ಮಾಡ್ತಾರೆ, ಏನ್ ಸಡನ್ ಆಗಿ ಏನ್ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳ್ತಾ ಇರಲ್ಲ ಅಂತ. ಆಮೇಲೆ ಏನಾಗತ್ತೆ ಅಂದ್ರೆ ಅವರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಸೊ ಅದು ಮ್ಯೂಚುವಲ್ ಆಗುತ್ತೆ. ಇದು ಥ್ಯಾಂಕ್ಸ್ ಹೇಳೋ ಮೆಥಡ್. ನೀವು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ, ದೇವ್ರೇ ನಂಗೆ ಅದ್ ಕೊಡು ಇದು ಕೊಡು ಅನ್ನೋದಿದೆಯಲ್ಲ, ಅದಲ್ಲ. ನೀನ್ ಕೊಟ್ಟಿರೋದಕ್ಕೆ ನಾನ್ ಖುಷಿಗೆ ಏನೋ ಒಂದು ಹೂ ತಂದು ಇಡ್ತೀನಿ, ಒಂದ್ ತೆಂಗಿನಕಾಯಿ ತಂದು ಹೊಡಿತೀನಿ. ಅದನ್ನ ನಾವೇ ತಗೊಳ್ತೀವಿ, ನಾವೇ ತಿಂತೀವಿ. ಆದ್ರೆ ಒಂದ್ ಮಕ್ಳು ಆಟ ತರ ಇದೆ. ದೇವ್ರಿಗೆ ಒಂದ್ ಚಿಕ್ಕ ಮಕ್ಳು ಆಟ ತರ ಏನ್ ಮಾಡುತ್ತೆ, ಅಪ್ಪ ಅಮ್ಮಂಗೆ ಒಂದ್ ಮಗು ತಂದು ಬಾಯಿಗಿಡುತ್ತೆ, ತಿನ್ನಮ್ಮ ಅಂತ ಹೇಳುತ್ತೆ. ಎಷ್ಟು ಖುಷಿ ಆಗುತ್ತೆ ಆ ಅಮ್ಮನಿಗೆ, ಎಷ್ಟು ಖುಷಿ ಆಗುತ್ತೆ ಅಪ್ಪನಿಗೆ. ಅದೇ ತರ ನಾವ್ ಅನ್ಕೊಂಡಿದೀವಿ, ಮಾಡಿಲ್ವಾ ಅಷ್ಟು ಸಾಲ ಮಾಡ್ಬಿಟ್ಟು ಒಂದು ಹೋಮ ಮಾಡ್ಬಿಟ್ವಿ ಅಂತ. ನಿಮ್ ಸಾಲನು ನಿಮ್ ಹೋಮನು ದೇವ್ರು ತಗೊಳ್ಳೋದೇ ಇಲ್ಲ. ನೀವು ಎಲ್ಲ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ತೋರ್ಸಕ್ ಮಾಡಿರ್ತೀವಿ ಆತರ. ಸೊ ಆದ್ರಿಂದ ನಿಮ್ಮ ಮನಸ್ಸು ಹೆಂಗಿದೆ ಅನ್ನೋದು ಫೈನಲಿ ಇಂಪಾರ್ಟೆಂಟ್. ಅದ್ರಿಂದ ಥ್ಯಾಂಕ್ಫುಲ್ ಆಗಿರಿ. ನಿಮ್ಗೆ ಆಲ್ರೆಡಿ ಒಳ್ಳೆ ಜೀವನ ಇದೆ ಅನ್ನೋದಕ್ಕೆ ನಿಮ್ ಸುಮ್ನೆ ಹಿಂಗ್ ತಿರುಗಿ ನೋಡ್ರೆ ಗೊತ್ತಾಗುತ್ತೆ, ಸುತ್ತಮುತ್ತ ಜನಗಳು ಏನೇನ್ ಕಷ್ಟ ಪಡ್ತಿದ್ದಾರೆ. ಒಂದ್ ರೇಖೆ ಅಂತ ಇದೆ ಅಂತ ಗೊತ್ತಿಲ್ಲ ಎಷ್ಟೋ ಜನ. ನಿಜವಾಗೂ ಬೇಕಾಗಿದೆ ಅವರಿಗೆ, ಒಂದ್ ರೇಖೆ ಇದೆ ಅಂತಾನೆ ಗೊತ್ತಿಲ್ಲ. ಕಲ್ತ್ಕೊಂಡು ಸರಿಯಾಗ್ಬಿಡ್ತಾ ಇದ್ರು ಗೊತ್ತಿದ್ದಿದೆ. ಬರೀ 10,000 ರೂಪಾಯಿಗೆ 30 ದಿನ ದುಡಿತಿದ್ದಾರೆ. ಎಷ್ಟೋ ಜನ 10,000 ರೂಪಾಯಿನ ದಿನ ದುಡಿತಾರೆ, ಗಂಟೆಗೆ ದುಡಿತಿದ್ದಾರೆ. ಸುಲಭಕ್ಕೆ ನೋಡಿ, ಒಂದು ನ್ಯೂಮರಾಲಜಿ ಕೋರ್ಸ್ ಮೊನ್ನೆ ಮಾಡಿದ್ವಿ. ಒಂದು ನ್ಯೂಮರಾಲಜಿ ಕೋರ್ಸ್ಗೆ 3000 ರೂಪೀಸ್ ಚಾರ್ಜ್ ಮಾಡಿದ್ವಿ ನಾವು. ಬೇಸಿಕ್ ಕೋರ್ಸಿಗೆ 205 ಜನ ಇದ್ರು. ಎಷ್ಟು ದುಡ್ಡು ಆಯ್ತು ಹೇಳಿ ನೋಡೋಣ. 250 ಇಂಟು 3, 7.5 ಲಕ್ಷ ರೂಪಾಯಿ. ಎಷ್ಟು ದಿವಸ ಮಾಡಿದ್ವಿ? 5 ದಿವಸ ಮಾಡಿದ್ವಿ. ಎಷ್ಟು ಅವರ್ ಮಾಡಿದ್ವಿ? 2 ಅವರ್ ಮಾಡಿದ್ವಿ. 10 ಅವರ್ಸ್ ಮಾಡಿದ್ವಿ. ಅಂದ್ರೆ ಒಂದು ದಿನದ ಸಂಪಾದನೆ ಅದು ಮಾಡಿದ್ರೆ ಕರೆಕ್ಟ್ ಆಗಿ. ನಾನು ಹೇಳೋದು ದಿನ ಅದನ್ನ ಮಾಡ್ತೀವಂತಲ್ಲ ನಾನು ಹೇಳ್ತಿರೋದು. ಅಂದ್ರೆ ದುಡ್ಡೇ ಬರ್ಬೇಕಂದ್ರೆ ಎಷ್ಟೊಂದು ದಾರಿಗಳು ಇರುತ್ತೆ. ಆತರ ಎಷ್ಟು ಸುಲಭಕ್ಕೆ ದುಡ್ಡು ಮಾಡ್ತಿದ್ದಾರೆ ಜನಗಳು. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, 8,000 10,000 1,000 ಟಿಪ್ಸ್ ಕೊಟ್ಬಿಟ್ರೆ ಇಡೀ ತಿಂಗಳು ಖುಷಿಯಾಗಿರ್ತಾರೆ. 1,000 ರೂಪಾಯಿ ಹೋಟೆಲಿಗೆ ಹೋದ್ರೆ ಇವಾಗ 350 ರೂಪಾಯಿ ಗೋಬಿ ಮಂಚೂರಿ. ಒಂದ್ ಫ್ಯಾಮಿಲಿ ಹೋಗ್ಬಿಟ್ರೆ 1,500 ರೂಪಾಯಿ.
ಸೊ ಆದ್ರಿಂದ ಅದನ್ನ ಅಟ್ಲೀಸ್ಟ್ ನೀವು ಒಂದು ಹೋಟ್ಲಿಗೆ ಹೋದ್ರೆ ಸೊ ಏನ್ ರೇಟ್ ಇದು ಅಂತ ಅನ್ಕೋಬಿಡಿ. ಅಟ್ಲೀಸ್ಟ್ ಈ ರೇಟ್ ನನ್ ಕೊಡಕ್ ಆಯ್ತಲ್ಲಪ್ಪ ದೇವ್ರೆ ಅಂತ ಅನ್ಕೊಳ್ಳಿ. ಹಾ ನಿಜ. ಅದು 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 ಥ್ಯಾಂಕ್ಫುಲ್ ಆಗಿರೋಂತ ಒಂದು ಮೆಥಡ್. ಓಕೆನಾ? ಹಂಗೇನೆ ಇದನ್ನೆಲ್ಲ ಫಾಲೋ ಮಾಡಿದಷ್ಟು ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಮನೆಯವ್ರ ದೃಷ್ಟಿನಲ್ಲಿ ತುಂಬಾ ಚೇಂಜ್ ಆದಂಗೆ ಕಾಣ್ತೀರಾ, ತುಂಬಾ ಒಳ್ಳೆಯವ್ರಾಗ್ತೀರಾ ಬೇರೆ. ಅದು ಬಹಳ ಮುಖ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂತ. ಯಾರಿಗ್ ಮಲ್ಲಿಗೆ ಆಗ್ಬೇಕು? ಮನೆಗೆ ಮಲ್ಲಿಗೆ ಆಗು. ಮಲ್ಲಿಗೆ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಸಪರೇಟ್ ಅಪ್ಪ, ನಾನೇ ಬೇರೆ, ನಾನು ಇರೋದೇ ಹೆಂಗೆ, ನನ್ನ ಸ್ಟೈಲೇ ಬೇರೆ ಅಂತ ಮಾಡ್ಬಿಡಿ. ಎಲ್ಲರೊಳಗೊಂದಾಗಿ ಎಲ್ರು ಏನ್ ಹೇಳ್ತಾರೆ, ನೀನ್ ಯಾರಂತೆ ಅಪ್ಪ ಅಂದ್ರೆ ನಾನು ಊರಂತೆ. ಹಂಗಿರ್ಬೇಕು. ಓಕೆ, ನಿಮ್ನೆಲ್ಲ ಒಂದ್ಸರಿ ನೋಡ್ಬೇಕನ್ಸ್ತು, ಬಟ್ ಯಾರು ಮುಖ ತೋರ್ಸಕ್ಕೆ ತಯಾರಿಲ್ಲ. ಇರ್ಲಿ, ನಾವು ತೋರಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ನೋಡ್ಬೇಕು ಅನ್ಸಿದ್ದಕ್ಕೆ. ಹೌದು. ಇಲ್ಲ, ನಿಮ್ನೆಲ್ಲ ನೋಡಿ ನಮ್ಗೂ ಅನ್ಸಿತ್ತು. ಗುರುಗಳೇ ನಮ್ ನಿಮ್ಗೆ ನಮ್ ಗುರುಗಳು ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಲ್ಲ, ನಮ್ಗೂ ಅನ್ಸಿತ್ತು. ಅದಕ್ಕೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಆಸೆ ಇದೆ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಇದೆಲ್ಲ ನೋಡಿ, ಇದೊಂದು ಅಕಲ್ಟ್. ಇದು ಅಕಲ್ಟ್ ಅಂದ್ರೆ ಏನು? ಅಕಾಡೆಮಿಕ್ ಅಲ್ಲ ಇದು. ಅಂದ್ರೆ ನೀವು ಸ್ಕೂಲಲ್ಲಿ ಹೋಗಿ ಓದಿ 5 ವರ್ಷ ಆಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ ಇದು. ಇದು ಒಂದು ಕಲೆ. ನಿಮಗೆ 10 ವರ್ಷ ಪಾಠ ಮಾಡಿದ್ರು ನಿಮ್ಮೊಳಗೆ ಒಂದು ಕಲೆ ಇಲ್ಲ ಅಂದ್ರೆ ಹೀಲಿಂಗ್ ಅನ್ನೋ ಕಲೆ ನಿಮ್ಗೆ ಬರಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಕೆಲವು ನಂಬರ್ನವರಿಗೆ ಚೆನ್ನಾಗಿ ಹೀಲಿಂಗ್ ಬರುತ್ತೆ, ಕೆಲವು ನಂಬರ್ ಅವರಿಗೆ ಹೀಲಿಂಗ್ ಮಾಡಕ್ ಆಗಲ್ಲ, ಕೆಲವ್ರಿಗೆ ಮೆಡಿಟೇಷನ್ ಮಾಡಕ್ ಆಗಲ್ಲ ಅಂತ ನ್ಯೂಮರಾಲಜಿಯಲ್ಲಿ ಹೇಳ್ತೀವಿ. ಇದ್ರಲ್ಲೂ ಕೂಡ ಏನ್ ಮಾಡ್ಬೇಕಂದ್ರೆ, ಹೀಲಿಂಗ್ ಮಾಡ್ತಾ 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 ನೀವು ಅದೆಲ್ಲ ಸರಿ ಆಗ್ತಾ ಹೋಗುತ್ತೆ. ಯಾವ್ದು ಆಗಲ್ಲ ಅದೆಲ್ಲ ಮಾಡಕ್ಕಾಗತ್ತೆ. ಯಾಕೆ ವಿಡಿಯೋ ನೋಡಿ ಏನಾಗ್ಬೇಕಾಗಿಲ್ಲ, ಬಟ್ ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು. ಹೌದು. ನೀವು ಸಮಯ ಕೊಡ್ತೀವಿ, ನಾವು ಸಮಯ ಕೊಡ್ತೀವಿ. ನಮ್ಮ ಎನರ್ಜಿ ನೀವು ಯಾರೋ ಹೊಸಬ್ರಪ್ಪ, ನಮ್ಮನ್ನ ನೋಡ್ಬಾರ್ದು ಇವ್ರು, ನಾನು ಯಾರೋ ಗೊತ್ತಾಗ್ಬಾರ್ದು ಅನ್ನೋಂಥದ್ದು ಏನಿಲ್ಲ, ಎಲ್ಲ ಗೊತ್ತಿರೋ. ನಾವು ಕಾಣಿಸ್ತಿಲ್ವಾ ಗುರುಗಳೇ ನಿಮ್ಗೆ? ನೀವು ಕಾಣಿಸ್ತಾ ಇದ್ರಿ ಅಲ್ಲ, ಗುರುಗಳೇ ನಾವು ಕಾಣ್ತಾ ಇದೀವಿ ಗುರುಗಳೇ. ನೀವೆಲ್ಲ ಕಾಣಿಸ್ತಾ ಇದೀರಾ, ಒಂದ್ 3-4 ಜನ ಕಾಣಿಸ್ತಾ ಇಲ್ಲ. ಇರ್ಲಿ, ತೊಂದ್ರೆ ಇಲ್ಲ ಗುರುಗಳೇ, ಮತ್ತೆ ನಿಮ್ಮ ಹತ್ರ ದೀಕ್ಷೆ ತಗೋಬೇಕಂತ ನಾವು 1.5 ವರ್ಷದಿಂದ ಕಾದಿದ್ದೀನಿ. ನಾನು 1.5 ವರ್ಷದಿಂದ, ಹೌದು. ಆಕ್ಚುಲಿ 2 ಇಯರ್ಸ್. ನಾನು ಹೌದು. ನಿಮ್ ಕೇಳಕ್ ಶುರು ಮಾಡಿ 2 ವರ್ಷ ಆಗಿತ್ತು. ನಾನು ಈಗ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸಾರಿ ನಾನು ಅವಾಗ್ಲೇ ಅದನ್ನೇ ಹೇಳಕ್ ಬಂದೆ, ಏನೋ ಬೇರೆ ಹೇಳಿದೆ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ನೋಡಿ, ದಿಸ್ ಇಸ್ ನಾಟ್ ದ ಬಿಸ್ನೆಸ್. ನಾವಿವಾಗ ನೀವೆಲ್ಲ ನಮ್ ಗಿರಾಕಿಗಳಲ್ಲ. ನಾವೇನೋ ಬಂದಿರಿ, ನಿಮ್ಗೇನೋ ನಾವು ಕೊಟ್ವಿ, ನಾವೇನೋ ಆತರ ಅಲ್ಲ. ದಿಸ್ ಇಸ್ ದ ಎನರ್ಜಿ. ಹೌದು ಗುರುಗಳೇ. ಸೊ ಆ ಎನರ್ಜಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಏನೋ ಒಂದು ಮಿನಿಮಲ್ ತಗೊಳ್ತೀವಿ, ದಟ್ ಇಸ್ ಡಿಫ್ರೆಂಟ್. ಆದ್ರೆ ನೀವು ಲೈಫ್ ಟೈಮ್ ಇದೆಯಲ್ಲ, ಚೆನ್ನಾಗೇ ಇರ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಚೆನ್ನಾಗಿರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ಏನಾದ್ರು ಪ್ರಾಕ್ಟೀಸ್ ಮಾಡಕ್ಕಾಗಿಲ್ಲ ಅಂದ್ರೆ ಕೇಳಿ ನನ್ನ ಹತ್ರ. ನನ್ ಕೈಮೇ ಸಿಗ್ತಾ ಇಲ್ಲ ಅಂದ್ರೆ ಕೇಳಿ. ನೋಡಿ ಮೇಡಮ್, ಗುರುಜಿ, ನಿಜವಾಗ್ಲೂ ನಿಮ್ಮಂತ ಗುರುಗಳು ನಮ್ಗೆ ಸಿಕ್ಕಿರೋದೇ ನಮ್ ಪುಣ್ಯ, ನಮ್ ಭಾಗ್ಯ. ಯೂನಿವರ್ಸ್ ಗ್ರೇಸ್ ಇದೆ ನಮ್ಗೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನಾನೇನ್ ಹೇಳ್ತೀನಿ ನೋಡಿ, ನನ್ಗೆ ಶಿವಕುಮಾರ್ ಅಂದ್ರೆ ಬಹಳ ಇಷ್ಟ. ನನ್ಗೆ ತುಂಬಾ ಜನ ನೆನ್ಪಿಟ್ಕೊಂಡಿಲ್ಲ ನಾನು. ಯಾಕಂದ್ರೆ ಅವ್ರು ನೋಡಿ, ಸಮಯ ಇಲ್ದಿದ್ದವರು ರಾತ್ರಿ 11 ಗಂಟೆಗೆ ಬಂದು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರು. ನೋಡಿ, ಪ್ರಯಾರಿಟಿ ಬೇರೆ ಏನಿಲ್ಲ ಇಲ್ಲಿ. ನೋಡಿ, ಮಂಜುಳಾ ಮೇಡಮ್ ಬಸ್ಸಲ್ಲಿ ಬರ್ತಾ ನಾನು ಹೀಲಿಂಗ್ ಮಾಡ್ಕೊಂಡು ಬಂದೆ ಅಂದ್ರು. ಪ್ರಯಾರಿಟಿ ಕೊಡ್ತಿದ್ದೀರಾ ಇಲ್ಲ? ಯಾವ್ದು ಪ್ರಯಾರಿಟಿ ಕೊಡ್ತಿದ್ದೀರಿ? ಟಿವಿ ನೋಡೋದಕ್ಕ ಅಥವಾ ಹೀಲಿಂಗ್ ಮಾಡ್ಕೊಳ್ಳೋದು? ನಾನು ಹೇಳ್ತೀನಿ, ಟಿವಿನೂ ನೋಡಿ ಬೇಕಾದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಟಿವಿ ನೋಡೋದಿಲ್ಲ ಸರ್. ನಾವ್ ಈ ಗ್ರೂಪ್ ಅಲ್ಲಿ ಇರೋರೆಲ್ಲ ಟಿವಿ ಅಡಿಕ್ಷನ್ ಇಲ್ದೇ ಇರೋರೆ. ಅಡಿಕ್ಷನ್ ಇಲ್ಲ ಗುರುಜಿ ನಮ್ಗೆ. ಅಂತವ್ರೆ ಸೇರಕ್ ಆಗೋದು. ಟಿವಿ ಅಡಿಕ್ಷನ್ ಧಾರಾವಾಹಿಗಳು, ಮೂವಿಗಳು ಅಡಿಕ್ಷನ್ ಇಲ್ಲ. ಎಲ್ಲ ನಮ್ಗೆ ಈಗ ಆಧ್ಯಾತ್ಮಿಕ ಕಡೆಗೆ ಮನ್ಸು, ಒಲವು ಎಲ್ಲ. ಖಂಡಿತ ಆದ್ರೂ ಅವರೇ ಬರೋದು ಇದಕ್ಕೆ. ಬಟ್ ನಾನು ಹೇಳ್ತೀನಿ, ಇದಕ್ಕೆ ರೇಖಿ ಅನ್ನೋದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಈಗ ನೋಡಿ, ಈಗ ಸೂರ್ಯನ ಬೆಳಕು, ಅದಕ್ಕೇನ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ಕಾಗತ್ತ ನಾವು? ಅಥವಾ ನೀವೊಂದು ನೀರನ್ನ ನಾವೇನು ಲ್ಯಾಬೊರೇಟರಿ ಹೇಳ್ಬೋದು H2O ಅಪ್ಪ. ಏನು H2O ಅಂದ್ರೆ ಹೈಡ್ರೋಜನ್ 2, ಆಮೇಲೆ ಆಕ್ಸಿಜನ್ 1 ಹಾಕ್ಬಿಟ್ರೆ ನೀರ. ಹಂಗಾದ್ರೆ ಲ್ಯಾಬ್ ಅಲ್ಲಿ ತಯಾರು ಮಾಡಿ, ನೀರಿನ ಕಷ್ಟ ಇರೋ ಕಡೆ ಒಂದು ದೊಡ್ಡ ಲ್ಯಾಬ್ ಮಾಡ್ಬೋದು ತಾನೆ ಈ ನೀರನ್ನ. ಯಾಕೆ ನೀರನ್ನ ತಯಾರು ಮಾಡಲ್ಲ? ನೀರ್ನ ಉಳಿಸಿ ವೇಸ್ಟ್ ಮಾಡ್ಬೇಡಿ ಅಂತ ಯಾಕೆ ಹೇಳ್ತಾರೆ? ತಯಾರು ಮಾಡಕ್ ಆಗಲ್ಲ ಅದು. ಆದ್ರೆ ನೀರ್ ಫ್ರೀ. ನಿಮ್ಗೆ ಯಾರಾದ್ರೂ ತಂದು ಕೊಡ್ತಾನಲ್ಲ, ಒಂದ್ ಟ್ಯಾಂಕರ್ನಲ್ಲೋ ಒಂದ್ ಫಿಲ್ಟ್ರಿಗೆ ಹಾಕಿನೋ,
ಅವನ್ ಚಾರ್ಜ್ ಮಾಡ್ತಾನೆ. ಆದ್ರೆ ನೀರು ನ್ಯಾಚುರಲಿ ಫ್ರೀ, ಗಾಳಿ ಫ್ರೀ, ಎಲ್ಲದು ಫ್ರೀ. ಸಿಲಿಂಡರ್ ತುಂಬಿಸಿ ಕೊಟ್ರೆ ಅವ್ನ್ ದುಡ್ಡು ತಗೊಳ್ತಾನೆ. ಆತರ ಈ ವಿದ್ಯೆಗೆ ಬೆಲೆ ಕಟ್ಟಕ್ಕಾಗದಿರುವಂತ ವಿದ್ಯೆ. ನೀವು ನಿಜವಾಗ್ಲೂ ಗುರುಗಳೇ, ಆಫ್ಟರ್ 40 ಇಯರ್ಸ್ ಆ ನೋವು ಈ ನೋವು ಅದಕ್ ಮಾತ್ರೆ ಇದಕ್ ಮಾತ್ರೆ ನನಗೆ ನುಂಗಿನೇ ಸಾಕಾಗ್ತಿತ್ತು ನೋಡಿ, ಆಕ್ಚುಲಿ. ನಿಮ್ ಹೆಸರನ್ನ ನಾನು ನೆನ್ಪಿಟ್ಕೊಳ್ತೀನಿ. ನೀವು ಈ ಹೀಲಿಂಗ್ ಮಾಡ್ಕೊಂಡು ಇದರಿಂದ ಹೊರಗಡೆ ಬಂದು ತೋರಿಸಿ. ಜೊತೆಗೆ ಬರೀ ಫಿಸಿಕಲಿ ಅಲ್ಲ, ಫೈನಾನ್ಷಿಯಲಿ ಕೂಡ ಸ್ಟೇಬಲ್ ಆಗ್ತಾ ಹೋಗ್ಬೇಕು. ಈ ತರ ಏನಾದ್ರು ಸಣ್ಣ 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 ನೆಕ್ಸ್ಟ್ ಪೆಂಡುಲಮ್ ಕ್ಲಾಸ್ ಮಾಡೋಣ, ನಮ್ಮ ಸ್ಟೂಡೆಂಟ್ ಗಳಿಗೆ ಮಾಡೋಣ. ಆಮೇಲೆ ಅದನ್ನೆಲ್ಲ ಸಣ್ಣ 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 ಸಣ್ಣದೆಲ್ಲ ಕಲ್ತ್ಕೊಳ್ಳಿ. ಯಾವ್ದಾವ್ದು ಸಾಧ್ಯತೆ ಇದೆ ಅದೆಲ್ಲ ಕಲ್ತ್ಕೊಂತ ಹೋಗಿ. ದುಡ್ಡಿಗೆ ಕಷ್ಟ ಅನ್ನೋದನ್ನ ಮಾಡ್ಕೋಬೇಡಿ. ಅಂದ್ರೆ ನಿಮ್ಗೆ ಏನ್ ಬೇಕದ ಅಬಾಂಡೆನ್ಸ್ ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಒಂದ್ ಸೆಷನ್ ಮಾಡೋಣ. ಇನ್ನೆಲ್ಲ ಸ್ವಲ್ಪ ಆನ್ಲೈನ್ ಅಲ್ಲೇ ಕನೆಕ್ಟ್ ಆಗೋಣ. ಓಕೆ So, ಥ್ಯಾಂಕ್ ಯು. ಗುರುಜಿ, ಅದನ್ನೆಲ್ಲ ನೀವು ನೆಕ್ಸ್ಟ್ ಸೆಕೆಂಡ್ ಡಿಗ್ರಿ ಯಾವಾಗ ಕಂಡಕ್ಟ್ ಮಾಡ್ತೀರಾ ಗುರುಗಳೇ? ನೀವು ಯಾವಾಗ ರೆಡಿ ಇದ್ದೀರಿ ಅವಾಗ. Okay. ಯಾವಾಗ ನೆಕ್ಸ್ಟ್ ಇದ್ರಲ್ಲ ನೆಕ್ಸ್ಟ್ ವೀಕ್ ಇದೆಲ್ಲ ಮಾಡೋಣ. 21 days ಪ್ರಾಕ್ಟೀಸ್ ಆಗ್ಲಿ ಗುರುಗಳೇ. ಒಂದ್ ಮಂತ್ ಆಗಿ ಅಂತ ಗುರುಗಳೇ, ನಾನು ಹೊಸ ಯಾಕಂದ್ರೆ ಈ ವರ್ಷಕ್ಕೆ ತರ ಮಾಡ್ಬಿಡಿ ಗುರುಗಳೇ. 2026 ಅಲ್ಲಿ ಹೊಸ ಮಾಡ್ಬಿಡಿ. ವರ್ಷಕ್ಕೆ ಮಾಡೋಣ. ಏನ್ ತೊಂದ್ರೆ ಇಲ್ಲ, ಹೊಸ ವರ್ಷಕ್ಕೆ ಮಾಡೋಣ, ಬೇಕಾದ್ರೆ ಅಷ್ಟೊಳಗಿನ ಮಾಡೋಣ. ಹ್ಮ್. ಸೊ ಅದನ್ನ ಒಂದು ಆ ಯಾಕಂದ್ರೆ ಅದು ತುಂಬಾ ವಂಡರ್. 2 ಡಿಗ್ರಿ ತಗೊಳ್ಳಿ ಸಾಕು. ನೀವೇನ್ ಮಾಸ್ಟರ್ ಆಗೋದು ಆಮೇಲೆ ಬಿಟ್ಟಿರೋದು. 2 ಡಿಗ್ರಿ ತಗೊಳ್ಳಿ. 1 ಡಿಗ್ರಿ ಸ್ವಲ್ಪ ಶಾರ್ಟ್ ಆಯ್ತು ಅಂದ್ರೆ ನಿಮ್ ಸೆಲ್ಫ್ ಫೀಲಿಂಗ್ ಆಯ್ತು. ಸೆಕೆಂಡ್ ಡಿಗ್ರಿ ಅಲ್ಲ ಸರ್, ರಶ್ಮಿ ಮೇಡಮ್ ಮಾಸ್ಟರ್ ಆಗ್ಬೇಕಂತ ನನ್ನ ಹತ್ರ ಮಾತಾಡಿದ್ರು ಸರ್. ಖಂಡಿತ ಮಾಸ್ಟರ್ ಹೌದು ಆಗ್ಬೇಕು. ಸರ್. ರಶ್ಮಿ ಮೇಡಮ್ ನಾನ್ ಹೇಳುದು ಎಲ್ರು ಮಾಸ್ಟರ್ ಆಗಿ. ನಾನೇ ನಿಮ್ಗೊಂದು ಕ್ಲಾಸ್ ಮಾಡ್ಕೊಡ್ತೀನಿ, ಬನ್ನಿ ಕ್ಲಾಸ್ ಮಾಡಿ. ಆಮೇಲೆ ಆದ್ರೆ ನೀವು ಬೇರೆಯವರಿಗೆ ಹೇಳ್ಕೊಡಕ್ ಮುಂಚೆ ನೀವು ಅವ್ರಿಗೆ ಹೇಳ್ಕೊಡ್ತಿರಲ್ಲ, ನೋಡಿ ಹಂಗ್ ಬರುತ್ತೆ, ಹಿಂಗಾಗತ್ತೆ, ಹಂಗ್ ಬರುತ್ತೆ, ಇದು ಹಿಂಗ್ ಹೋಗ್ಬಿಡುತ್ತೆ ಅಂತ, ಅದನ್ನೆಲ್ಲ ನಿಮ್ ಲೈಫ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಲ್ಲ. ಇವಾಗ ನೀವು ಹೀಲಿಂಗ್ ನಮಗ್ ಕನ್ಫರ್ಮ್ ಆಗ್ಬೇಕು. ಈಗ ಏನ್ ಅನ್ಸ್ಕೊಂಡಿದಾರಂದ್ರೆ 2,000 ರೂಪಾಯಿ ಕೊಟ್ರೆ 1 ಡಿಗ್ರಿ ಏನೋ ರೇಖಿ ಕಲ್ತ್ಕೊಂಡ್ಬಿಡ್ಬೋದಪ್ಪ. ದುಡ್ಡಲ್ಲಿ ತಗೊಳಕ್ ಆಗಲ್ಲ. ದುಡ್ಡು ಹಿಡ್ಕೊಂಡಿರೋರು ಹಿಡ್ಕೊಂಡೇ ಇದ್ದಾರೆ. ಅವ್ರಿಗೆ ಟೈಮ್ ಬಂದಾಗ ತಗೊಳ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಲೈಫಲ್ಲಿ ಏನೇನ್ ಅನ್ಕೊಂಡಿದ್ರಿ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂತ ಹೋಗಿ. ಸರಿ ಮಾಡ್ಕೊಂತ ಹೋಗಿ. ಸೊ ಸಣ್ಣ ಪುಟ್ಟ ಏನಾದ್ರು ಬಂದ್ರೆ ಸ್ವಲ್ಪ, ನನ್ಗೆ ಒಂದ್ ತುಂಬಾ ಇಷ್ಟ ಇತ್ತು ಮುಂಚೆ, ಒಬ್ರಿಗೊಬ್ರಿಗೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಬೇಕು. ಯಾರೋ ಒಬ್ಬರಿಗೆ ಸ್ವಲ್ಪ ವೀಕ್ ಆದಾಗ ಅವ್ರು ಇನ್ನೊಬ್ರು ಕಡೆಯಿಂದ, ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಇರೋರ್ ಕಡೆಯಿಂದಾನೇ ಒಂದ್ ಸ್ವಲ್ಪ ಎನರ್ಜಿನ ತಗೋಬೇಕು, ಹೀಲಿಂಗ್ ತಗೋಬೇಕು, ಅವ್ರು ಇವ್ರಿಗೆ ಮಾಡ್ಬೇಕು. ಸತ್ಸಂಗ. ಯಾರೋ ಒಬ್ರಿಗೆ ಕಷ್ಟ ಇದ್ರೆ ಎಲ್ರು ಸೇರಿ ಒಂದು ಗ್ರೂಪ್ ಸೆಷನ್ ಮಾಡ್ಬೇಕು. ಆ ತರದೆಲ್ಲ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿ ಬಿಲ್ಡ್ ಆಗತ್ತೆ. ನಿಮಗೂ ಹೌದು. ಏನಾದ್ರು ಸಪೋರ್ಟ್ ಜನಗಳು. ಈಗ ಅರ್ಜೆಂಟಿಗೆ ಹೌದು. ಒಂದು ಡೀಲ್ ಮಾಡ್ಬೇಕು. ಅರ್ಜೆಂಟಿಗೆ ಅಂದ್ರೆ ಏನೋ ಅಂದ್ರೆ, ಈಗ ನಮ್ಗೆಲ್ಲ ಮನುಷ್ಯರನ್ನೇ, ಏನು ತಲೆನೋವು ಬರಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ನಾವೇನು ಊಟ ಏನು ಇದರಿಂದ ಎನರ್ಜಿನೇ ತಿಂತಾ ಇದೀವಿ? ಇಲ್ಲ, ಅನ್ನನೇ ತಿಂದಾಗ ಅದು ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗ್ಬೇಕಂದಾಗ ಅದ್ರಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಅವಾಗ ಸಪೋರ್ಟ್ ಗಳನ್ನ ತಗೋಬೇಕು. ಆ ತರ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋಣ ನೆಕ್ಸ್ಟ್. ಗುರುಜಿ, ಒಂದ್ ಸರಿ ಕ್ವಶನ್ ಗುರುಗಳೇ. ಇದೆ ಗುರುಗಳೇ. ಹೇಳಿ. ಸ್ವಲ್ಪ ಸಣ್ಣ ಆಗ್ಬೇಕು ಅಂದ್ರೆ ಯಾವ ಚಕ್ರಕ್ಕೆ ನಾವು ಹೀಲ್ ಮಾಡ್ಕೋಬೇಕು ನೋಡಿ, ಗುರುಗಳೇ? ಮೂಲಾಧಾರ ಚಕ್ರ ಯಾವಾಗ ವೀಕ್ ಆಗತ್ತೆ ಮನುಷ್ಯ ದಪ್ಪ ಆಗ್ತಾ ಹೋಗ್ತಾನೆ. ಮೂಲಾಧಾರ ಚಕ್ರ ವೀಕ್ ಆದಾಗ, ಮೂಲಾಧಾರ ಚಕ್ರ ಕರೆಕ್ಟ್ ಇದ್ದಾಗ ನಿಮ್ದು ಸಣ್ಣ ಇದ್ದವ್ರು ದಪ್ಪ ಆಗ್ತಾರೆ, ದಪ್ಪ ಇದ್ದವ್ರು ಸಣ್ಣ ಆಗ್ತಾರೆ. Okay. ಮತ್ತೆ ಈ ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಮೂಲಾಧಾರ ಚಕ್ರಗಳು ವೀಕ್ ಆಗಿದ್ದಾಗ ನಿಮ್ಗೆ ಮೂಳೆಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳು ಬರುತ್ತೆ. ನಿಮ್ಗೆ ಕಾಲ್ ನೋವು, ಮೊಳಕಾಲ್ ಗಂಟು ನೋವು, ಅದು ಇದು ಎಲ್ಲ ಬರುತ್ತಲ್ಲ, ಅದು ಮೂಲಾಧಾರ ಚಕ್ರ. ನಿಮ್ಗೆ ಅವಾಗ್ಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರೋದು. ಯಾವಾಗ್ಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ ಮೂಲಾಧಾರ ಚಕ್ರ ವೀಕ್ ಆಗಿದೆ. ಏನ್ ಮಾಡಿ? ಪೈನ್ ಇದ್ರೆ ಪೈನ್ ಅನ್ನು ಹೀಲ್ ಮಾಡ್ಕೊಳ್ಳಿ. ಪೈನ್ ಎಲ್ಲ ಹೀಲ್ ಆದ್ಮೇಲೆ ಏನ್ ಮಾಡಿ? ಮೂಲಾಧಾರ ಚಕ್ರನ ಸ್ವಲ್ಪ ಜಾಸ್ತಿ ಹೀಲ್ ಮಾಡ್ಕೊಳ್ಳಿ. ನೋಡಿ, ಮೂಲಾಧಾರ ಎಲ್ರದ್ದು ವೀಕ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ರದ್ದು ವೀಕ್ ಇರುತ್ತೆ. ಯಾಕೆ ಅಂದ್ರೆ ನಾವು ಬೆಳೆದಿರೋದೇ ಹೆಂಗೆ. ನಮ್ಮ ಮಕ್ಕಳನ್ನು ಕೂಡ ಇವಾಗ ಏನ್ ಮಾಡ್ತೀವಿ ಹೇಳಿ? ಅಯ್ಯಬ್ಬಾ, ಈಗ್ಲೇ ಸಲಿಗೆ ಕೊಟ್ರು ಕಷ್ಟ ಅಂತ ಈಗ್ಲೇನೆ ಅವ್ರ ಮೂಲಾಧಾರ ಚಕ್ರನ ಮುರಿದು ಅವರು 100 ಸರಿ ಯೋಚನೆ ಮಾಡ್ಬೇಕು ಒಂದ್ ಚಾಕ್ಲೇಟ್ ತಗೋಬೇಕಂದ್ರೆ. ಆ ತರ ನಡೆಸ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು? ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ 7 ವರ್ಷದ ತನಕ ಏನ್ ಮಾಡ್ಬೇಕು? ಅವರಿಗೆ ಕೇಳಿದ್ದೆಲ್ಲಾ ಕೊಡ್ಸ್ಬೇಕು. ಏನ್ ಕೇಳ್ತಾರೆ? ಏನ್ ಕೇಳಿದ್ರು ಕೊಡ್ಸ್ಬೇಕು. ಅಂದ್ರೆ
ಅಪಾಯಕಾರಿ ಆಗಿರೋದನ್ನ ಕೊಡಿಸಿ ಅಂತಲ್ಲ, ಆದ್ರೆ ಇದೆಲ್ಲ ಪ್ರಪಂಚ ತುಂಬಾ ಸುಲಭ ಇದೆಯಪ್ಪ, ತುಂಬಾ ಚೆನ್ನಾಗಿದೆ, ನಾನು ಏನ್ ಕೇಳಿದ್ರು ನಂಗೆ ಸಿಗುತ್ತೆ ಅನ್ನೋ ಭಾವನೆ ಅವರಿಗೆ 7-8 ವರ್ಷ ತನಕ ಬಂದ್ರೆ ಅವ್ರ ಜೀವನದಲ್ಲಿ ಮತ್ತೆ ಸೋಲೋದಿಲ್ಲ. 7ರಿಂದ ಒಂದು 14-15 ವರ್ಷ ಟೀನೇಜಿಗೆ ಬಂದಿರ್ತಾರೆ, ಅಲ್ಲಿ ತನಕ ಅವರಿಗೆ ಅವ್ರ ಎಮೋಷನ್ಸ್ ತುಂಬಾ ವೀಕ್ ಇರುತ್ತೆ, ತುಂಬಾ ಸೆನ್ಸಿಟಿವ್ ಇರ್ತಾರೆ. ಒಂದ್ ಸಣ್ಣ ಮಾತಾಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅವಮಾನ ಆಗ್ತಾ ಇರುತ್ತೆ. ಅಪ್ಪ ಅಮ್ಮನ ಮಾತೇನೆ ಅವಮಾನ ಆಗುತ್ತೆ ಅವ್ರಿಗೆ. ಫ್ರೆಂಡ್ಸ್ ಎದುರುಗಡೆ ಸ್ವಲ್ಪ ಸಣ್ಣಕ್ಕೆ ಏನಾದ್ರು ಹೇಳಿದ್ರೆ ಫ್ರೆಂಡ್ಸ್ ಎದುರುಗಡೆನೆ ಅವರಿಗೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಸೊ ಅವಾಗ ಅವ್ರ ಎಮೋಷನ್ಸ್ ನ ಒಂದು ಸ್ವಲ್ಪನೂ ಯಾರು ಹರ್ಟ್ ಮಾಡಲ್ಲ, ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ ದೊಡ್ಡವರಾದ್ಮೇಲೆ. ಆಮೇಲೆ 14 ವರ್ಷದಿಂದ 21 ವರ್ಷದ ತನಕ ಅವರು ಕಾನ್ಫಿಡೆನ್ಸ್ ನ ಡೆವಲಪ್ ಆಗ್ತಾ ಇರುತ್ತೆ. ಅವಾಗ ಅವರು ನೋಡಿ ಅಲ್ಲಿ ತನಕ ಒಂದು 10 ಟೀನೇಜ್ ಬರೋ ತನಕ ಒಂದು 12, 13, 14 ವರ್ಷದ ತನಕ ಏನ್ ಮಾಡ್ತೀರಾ ನೀವು, ಎಲ್ಲಿ ಹೋಗ್ಬೇಕಂದ್ರು ಜೊತೆ ಕರ್ಕೊಂಡು ಹೋಗ್ತೀರಾ, ಜೊತೆ ಕರ್ಕೊಂಡ್ ಬರ್ತೀರಾ. ಒಂದ್ 14 ವರ್ಷ ಆದ್ಮೇಲೆ ಏನ್ ಮಾಡ್ತೀರಿ, 13, 14, 15 ಆದ್ಮೇಲೆ ಅವ್ರನ್ನೇ ಕಳಿಸ್ತೀರಾ ಸ್ವತಂತ್ರವಾಗಿ, ಹೌದಾನೆ? ಈಗ ನಾವೇನ್ ಮಾಡ್ತೀವಿ, ಎಲ್ಲರೂ ಸಣ್ಣ ಪುಟ್ಟ ಪಕ್ಕದ ಅಂಗಡಿಗೆ ಬಿಟ್ರೆ, ಈಗೆಲ್ಲ ಹೋಗ್ಬೇಕಪ್ಪ ಒಂದ್ 10 ಕಿಲೋಮೀಟರ್ ಅಂದ್ರೆ ಏನ್ ಮಾಡ್ತೀವಿ, ಕಳಿಸ್ಬಿಡ್ತೀವಿ ನಾವೇನೆ, ಹೋಗಮ್ಮ ನೀನೆ ಅಂತ. ಅಂದ್ರೆ ಅವರು ಪ್ರಪಂಚಕ್ಕೆ ಓಪನ್ ಅಪ್ ಆಗ್ತಿರ್ತಾರೆ, ಆವಾಗ್ಲೇ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಡೆವಲಪ್ ಆಗ್ತಿರೋದು. ಆ ಸಮಯದಲ್ಲಿ ಅವರಿಗೆ ಭಯ ಪಡಿಸುವಂತ ಏನಾದ್ರು ಘಟನೆಗಳಾಗೋದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗೋದು, ಅವ್ರಿಗೆ ಅವಮಾನ ಆಗೋದು, ಅವರು ಇದು ಏನು ಬಾಡಿ ಶೇಮಿಂಗ್ ಮಾಡೋದು, ಇಂಥವೆಲ್ಲ ಆದಾಗ ಅವ್ರ ಲೈಫ್ ಟೈಮು ಅವರ ಮಣಿಪುರಿ ಚಕ್ರ ವೀಕ್ ಆಗುತ್ತೆ. ಅದನ್ನು ಮತ್ತೆ ಸರಿ ಮಾಡ್ಕೋಬೇಕಂದ್ರೆ ಅವರು ಇದೇ ತರ ಏನಾದ್ರು ರೇಖಿ ಗೀಕಿ ಅದು ಇದಂತೆಲ್ಲ ಕಲ್ತ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ತುಂಬಾ ಕಷ್ಟ ಪಡ್ತಾರೆ ಅವರು. ಸೊ ಇದೆಲ್ಲ ಗೊತ್ತಿದ್ರೆ ತುಂಬಾ ಒಳ್ಳೇದು. ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೆ ಹಿಂಸೆ ಕೊಡ್ಬೇಕು. ನಾವೆಲ್ಲ ಎಲ್ರು ಹಿಂಸೆ ಪಟ್ಟಿದೀವಿ ಬಿಡಿ, ಈಗ ನಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡಿಲ್ಲ, ನಮ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು ನಾವು, ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ಕರೆಕ್ಟ್ ಮಾಡ್ಕೋಬೇಕು ನಮ್ಮನ್ನ ನಾವು. ನಮಗೊಂದು ಅದೃಷ್ಟ ಸಿಕ್ಕಿದೆ ಈ ತರ ಎಲ್ಲ ವಿದ್ಯೆಗಳಿಂದ ಇದನ್ನ ಸರಿ ಮಾಡ್ಕೊಳಕ್ ಇವಾಗ. ಸೊ ಅದನ್ನ ಉಪಯೋಗಿಸ್ಕೊಳ್ಳಿ. ಇದು ನಾವು ಅನ್ಕೊಂಡಷ್ಟು ಸುಲಭದ ವಿದ್ಯೆ ಅಲ್ಲ ಇದು, ಬಹಳ ಈಸಿ ಅಲ್ಲ ಇದು. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಎನರ್ಜಿ ಜೊತೆ ಕೆಲಸ ಮಾಡ್ತಿರೋದು. ಎನರ್ಜಿ ಎಲ್ಲಿಂದ ಬರುತ್ತೆ, ದೇವರಿಂದ ಬರುತ್ತೆ. ನಾವು ನೋಡಿರ್ತೀವಿ, ಹಿಂಗ್ ತೋರಿಸ್ತಾನೆ, ದೇವರಿಂದ ಒಂದು ಎನರ್ಜಿ ಹೋಗುತ್ತೆ, ಸಿನಿಮಾಗಳಲ್ಲಿ ಕ್ಯಾಲೆಂಡರ್ಗಳೆಲ್ಲ ತೋರಿಸುತ್ತೆ. ಅದಕ್ಕೆ ನಮ್ಗೆ ಹೇಳೋದು, ಈ ವಿದ್ಯೆ ತುಂಬಾ ಚೆನ್ನಾಗಿ ಮುಂಚೆ ಗೊತ್ತಿದ್ದು ಇಂಡಿಯನ್ಸಿಗೆನೆ, ನಮ್ಮ ಭಾರತನೇ ಮೂಲ ಅಂತ ಹೇಳ್ತಾರೆ. ಬಹಳ ಹಿಂದಿಂದನೂ ಕೂಡ ನಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು. ಇದ್ರ ಬಗ್ಗೆ ಮಂತ್ರಗಳಿದಾವೆ, ಶ್ಲೋಕಗಳೆಲ್ಲ ಇದಾವೆ. ಋಗ್ವೇದದಲ್ಲಿ ಇದ್ರ ಮಂತ್ರ ಇದೆ, ಶ್ಲೋಕ ಇದೆ. ಎಲ್ಲಾ ಚಿತ್ರಗಳಲ್ಲೂ ನಾವು ಅಂಗೈ ತೋರಿಸ್ತೀವಿ. ಅಂಗೈನಲ್ಲಿ ಇಡೀ ಪ್ರಪಂಚವನ್ನ ಹೀಲ್ ಮಾಡುವಂತ, ಗುಣಪಡಿಸುವಂತ ಶಕ್ತಿ ಇದೆ ಅಂತ ಋಗ್ವೇದದಲ್ಲಿ ಮಂತ್ರ ಇದೆ. ಅಯಮೇ ಹಸ್ತೋ ಭಗವಾನ್ ಅಯಮೇ ಭಗವತ್ತರಹ, ಒಂದ್ ಮಂತ್ರನೇ ಇದೆ, ನನ್ನ ಹಸ್ತದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಿತ್ತು ನಮ್ಮವರಿಗೆ. ಅದಕ್ಕೆ ನಾವ್ ಏನ್ ಮಾಡೋದು, ಕಣ್ಣಿಂದ ಎನರ್ಜಿ ಹೋಗ್ತಾ ಇದೆ ಗೊತ್ತಿತ್ತು, ನಾವೇನ್ ಮಾಡ್ತಾ ಇದ್ವಿ, ಕಣ್ಣಿಂದ ಎನರ್ಜಿ ತಗೊಳ್ತೀವಿ, ಎನರ್ಜಿ ಕೊಡ್ತೀವಿ. ಅದಕ್ಕೆ ಏನ್ ಮಾಡೋದು, ಗುರುಗಳನ್ನ, ದೊಡ್ಡವ್ರನ್ನ, ಸಾಧನೆ ಮಾಡೋರ್ನ ದರ್ಶನ ಮಾಡಕ್ ಹೋಗೋದು, ದೇವಸ್ಥಾನಕ್ಕೆ ದರ್ಶನ ಮಾಡೋದು. ಏನ್ ಕೆಲ್ಸಪ್ಪ ನಿಂಗೆ ಅಲ್ಲಿ ಗುರುಗಳ ಹತ್ರ, ಏನ್ ಕೆಲ್ಸ ಇಲ್ಲ, ಹೋಗೋದು ನೋಡೋದು ಅವ್ರನ್ನ. ಯಾಕೆ ನೋಡ್ತೀವಿ ಅಂದ್ರೆ ಕಣ್ಣಿಂದ ಎನರ್ಜಿ ಹೋಗ್ತಾ ಇರ್ತವ್ರದು, ಕರುಣಾಪೂರಿತವಾಗಿ ನೋಡ್ತಾ ಇದಾರಲ್ಲ, ಅವ್ರ ಎನರ್ಜಿ ಹೋಗ್ತಾ ಇರ್ತದೆ. ಅಷ್ಟು ಸಾಧನೆ ಮಾಡಿದವ್ರು, ಆ ಎನರ್ಜಿನ ನಾವು ತಗೊಳ್ತಾ ಇರ್ತೀವಿ. ಅದಕ್ಕೆ ಹೋಗೋದು. ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ, ಯಾಕಂದ್ರೆ ಕಾಲಿಂದ ಎನರ್ಜಿ ಹೋಗ್ತಾ ಇರುತ್ತೆ. ಅವ್ರ ಆರಾಧೊಳಗ್ ಬಂದ್ರೆ ಸಾಕು. ನೀವು ನೋಡಿ, ಯಾವ್ದಾದ್ರು ನೀವು ಸಂಸ್ಥೆಗಳಿಗೆಲ್ಲ ಹೋಗಿದಿರಲ್ಲ ಗೊತ್ತಿಲ್ಲ ನಿಮ್ಗೆ, ಯಾವ್ದಾರು ಒಬ್ರು ಗುರುಗಳ ಹತ್ರ ಹೋಗಿ ನೀವು ಅವ್ರ ಜೊತೆಗಿರಿ, ನಿಮ್ಗೆ ಏನೋ ತುಂಬಾ ಕಂಫರ್ಟ್ ಬಂದ್ಬಿಡುತ್ತೆ. ಅವ್ರ ಹತ್ರ ಪಾಸಿಟಿವಿಟಿ ಫೀಲ್ ಆಗ್ತಾ ಇರುತ್ತೆ ಅವ್ರ ಹತ್ರ ಹೋದ್ರೆ. ಅಂದ್ರೆ ನಿಮ್ಗೆ ಪಾಸಿಟಿವಿಟಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಆರಾಮ್ ಅನ್ಸುತ್ತೆ, ಚೆನ್ನಾಗಿದ್ಯಪ್ಪ, ಇಲ್ಲೊಂಥರ ಚೆನ್ನಾಗಿದೆ. ನಾನ್ ತುಂಬಾ ಅದನ್ನ ನೋಡಿದೀನಿ, ಅನುಭವಿಸಿದ್ದೀನಿ. ಒಬ್ಬ ಗುರುಗಳ ಹತ್ರ ಹೋಗಿ ನಿಮ್ಗೆ ಗೊತ್ತಾಗತ್ತೆ. ದೂರದಲ್ಲಿ ನೋಡಿ, ಇವ್ರು ಸರಿಲ್ಲ, ಅವ್ರು ದುಡ್ಡು ಮಾಡಿದ್ರು, ನನ್ಗೆ ಏನಕ್ಕೆ ಅವ್ರು ದುಡ್ಡಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ,
ಯಾರೋ ಸದ್ಗುರು ಇರ್ತಾರೆ, ಯಾರೋ ರವಿಶಂಕರ್ ಇರ್ತಾರೆ, ಇನ್ಯಾರೋ ಇರ್ತಾರೆ, ಮತ್ಯಾರೋ ಇರ್ತಾರೆ. ದೊಡ್ಡವ್ರ ಹೆಸರು ಮಾಡಿದವ್ರು ಮಾತ್ರ ಗುರುಗಳಂತ ತಿಳ್ಕೊಬಿಡಿ. ಗುರುಗಳು ತುಂಬಾ ನಿಮ್ ಪಕ್ಕದಲ್ಲೇ ಇರ್ತಾರೆ. ನಿಮ್ ಮನೆಯಲ್ಲೇ ಯಾರೋ ಇರ್ಬೋದು ಗುರುಗಳು, ತುಂಬಾ ಎಲ್ಲೋ ಇರ್ತಾರಂತ ಅನ್ಕೋಬಿಡಿ. ಸೊ ಅವಾಗ ಏನ್ ಮಾಡಿ ಅಂದ್ರೆ, ನಿಮ್ಮ ಅನುಭವನೇ ಆಗತ್ತೆ, ನಿಮ್ಗೆ ಅನುಭವ ಆಗತ್ತೆ. ಅದು ಏನ್ ಅನುಭವ ಆಗತ್ತೆ ಅಂದ್ರೆ, ನೀವು ಅವ್ರ ಹತ್ರ ಹೋದ ತಕ್ಷಣ ನಿಮ್ಗೆ ತುಂಬಾ ಕಂಫರ್ಟ್ ಆಗುತ್ತೆ. ಯಾರ ಹತ್ರ ಮಾತು ಕೇಳಿದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ. ಎನರ್ಜಿ ಫೀಲ್ ಆಗುತ್ತೆ. ಹೌದಾ? ಹೌದು ಗುರುಜಿ. ಅದನ್ನ ಅನುಭವಿಸ್ಬೇಕು. ಯಾವಾಗ ನೆಗೆಟಿವ್ ಆಗುತ್ತೆ ನೋಡಿ, ಯಾವ್ದ್ರ ಬಗ್ಗೆ ಕಮೆಂಟ್ ಮಾಡ್ತಿರಲ್ಲ, ನೀವು ಥ್ಯಾಂಕ್ಫುಲ್ ಆಗಿಲ್ಲ ಅಂತ ಅರ್ಥ. ಯಾವ್ದ್ರ ಬಗ್ಗೆ ನಾವು ರೋಡಲ್ಲಿ ಗುಂಡಿ ಬಿದ್ದಿದೆ ಅಥವಾ ಒಳ್ಳೆ ರೋಡ್ ಆಗಿದೆ, ಎರಡಕ್ಕೂ ಕಮೆಂಟ್. ಗುಂಡಿ ಬಿದ್ದಿದ್ರೆ ನೋಡೋ ಅವ್ನ್ ಮಾಡಿಲ್ಲ ಅಂತ. ರೋಡ್ ಚೆನ್ನಾಗಿ ಹಾಕಿದ್ರೆ ಒಳ್ಳೆ ದುಡ್ಡು ಮಾಡಿರ್ತಾನೆ ಬಿಡು ಕಾಂಟ್ರಾಕ್ಟ್ರು ಅಂತ. ಒಟ್ಟು ನಮ್ಗೆ ಸಮಾಧಾನ ಇಲ್ಲ ಯಾವ್ದ್ರ ಬಗ್ಗೆ. ಯಾಕೆ ಅಂದ್ರೆ ನಾವು ಥ್ಯಾಂಕ್ಫುಲ್ ಅಲ್ಲ. ಬರೀ ಥ್ಯಾಂಕ್ಫುಲ್ನೆಸ್ ನಾವ್ ಏನ್ ಹೇಳ್ತೀವಲ್ಲ, ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಅದು ಯಾರು ಗ್ರಾಟಿಟ್ಯೂಡ್ ಮಾತ್ರ ನೀವು ಅಭ್ಯಾಸ ಮಾಡಿ, ಬೇರೆ ಏನು ಮಾಡ್ಬೇಡಿ. ಇಲ್ಲ ಗುರುಗಳೇ, ದೀಕ್ಷೆ ತಗೊಂಡಾಗಿಂದನೂ ಇದೆಲ್ಲ ಸ್ವಲ್ಪ ನಮ್ಮಲ್ಲೇ ನಾವು ಚೇಂಜ್ ಮಾಡ್ಕೊತಾ ಬರ್ತಾ ಇದೀವಿ ಗುರುಗಳೇ. ಎಲ್ಲ ನೀವ್ ಹೇಳಿದ್ದು ಮಾತುಗಳೆಲ್ಲ ಫಾಲೋ ಮಾಡ್ತಾ ಇದ್ವಿ. ಆ ತರದ್ದು ನಿಮಗೆ ನೆಕ್ಸ್ಟ್ ಅವಾಗ ಭೇಟಿ ಆಗೋಣ, ಹೊಸ ಹೊಸ ವಿಷಯಗಳನ್ನ ಇದ್ರೆ ಶೇರ್ ಮಾಡೋಣ. ನೀವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳಿ, ನಿಮ್ಮಲ್ಲಿ ಇರೋದನ್ನ ಶೇರ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ. ಗ್ರೂಪ್ ಅಲ್ಲೆಲ್ಲ ಸ್ವಲ್ಪ ಏನೋ ಮೆಸೇಜ್ ಹಾಕಿ. ಗುಡ್ ಮಾರ್ನಿಂಗ್ ಬೇಡ, ಎಲ್ರು ಮಾರ್ನಿಂಗು ಗುಡ್ ಆಗೇ ಇದೆ. ಬೇರೆ ಏನಾದ್ರೂ ಇಂಪಾರ್ಟೆನ್ಸ್ ಇದ್ರೆ, ಕೆಲವೊಂದಿನ ಡೌಟ್ಸ್ ಇದ್ರೆ ಶೇರ್ ಮಾಡಿ. ಅವಾಗ ಬೇರೆಯವರಿಗೂ ಸ್ವಲ್ಪ ಗೈಡೆನ್ಸ್ ಸಿಗುತ್ತೆ ಅಂತ. ಆಗ್ಲಿ. ಮುಖ್ಯಮ್ಮ, ಏನಾದ್ರು ಡೌಟ್ ಇದೆಯಾ ಬೇರೆ? ಇಲ್ಲ ಗುರುಗಳೇ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ನಿಮ್ಗೆ ನಾನು ಹೇಳ್ತಾ ಇರೋದು, ಫೈನಲಿ ನಿಮ್ಗೆ ಕೆಲಸ ಮಾಡೋದು ನೀವೇನ್ ಮಾಡ್ತೀರಿ, ನಿಮ್ಮ ಪ್ರಾಕ್ಟೀಸು. ಈ ಸೆಷನ್ ಇಂದನೇ ಏನಾಗಲ್ಲ. ಅಥವಾ ರೇಖಿ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ. ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರು, ಅವರಿಗೆ ರೇಖಿ ಕಲಿಬೇಕಾಗಿದೆ. ಏನಪ್ಪಾ ಸಮಸ್ಯೆ ಅವರಿಗೆ? ಅವ್ರಿಗೆ ರೇಖಿ ಕಲಿಬೇಕಾಗಿಲ್ಲ, ಅವ್ರಿಗೆ ಏನಾಗ್ಬೇಕಾಗಿದೆ, ಅವ್ರಿಗೆ ಚಕ್ರ ಹೀಲಿಂಗ್ ಮಾಡ್ಕೋಬೇಕಾಗಿದೆ. ಏನಾಗಿದೆ ಸಮಸ್ಯೆ? ತುಂಬಾ ಆಂಗ್ಸೈಟಿ, ತುಂಬಾ ಸಮಸ್ಯೆ. ಆತರ ಕೆಲ್ಸನೂ ಇಲ್ಲ, ಕೆಲಸ ಮಾಡಕ್ಕಾಗ್ತಿಲ್ಲ, ಹೋಗಕ್ಕಾಗ್ತಿಲ್ಲ, ಹೊರಗಡೆನೆ ಹೋಗಕ್ಕಾಗ್ತಿಲ್ಲ, ತುಂಬಾ ಸಮಸ್ಯೆ ಅವರಿಗೆ. ಆದ್ರೆ ಅವ್ರಿಗೆ ಏನ್ ಬೇಕಾಗಿದೆ? ಚಕ್ರ ಹೀಲಿಂಗ್ ಮಾಡ್ಕೋಬೇಕಾಗಿದೆ. ಆಯ್ತಪ್ಪ, ರೇಖಿ ನೀವು ಪ್ರಾಕ್ಟೀಸ್ ಮಾಡಿ, ರೇಖಿನಲ್ಲಿ ಚಕ್ರನೇ ಹೀಲಿಂಗ್ ಆಗುತ್ತೆ. ನೀವು ಚಕ್ರನ ಹೆಂಗೆ ಹೀಲಿಂಗ್ ಮಾಡ್ತೀರಿ? ಚಕ್ರನ ನೀವು ಹೆಂಗ್ ಕಂಡುಹಿಡಿತೀರಿ? ಯಾವ್ದಾದ್ರು ಡಿವೈಸ್ ಯೂಸ್ ಮಾಡಿ ಕಂಡುಹಿಡಿತೀರಾ? ಅಂದ್ರೆ ನಾನು ಕೇಳಿದೆ, ನಿಮ್ಗೆ ಇದೆಲ್ಲ ಇನ್ಫಾರ್ಮೇಶನ್ ಬೇಕಾ? ನಿಮ್ ಸಮಸ್ಯೆ ಪರಿಹಾರ ಆಗ್ಬೇಕಾ? ಪರಿಹಾರ ಆಗ್ಬೇಕು. ಜನಗಳಿಗೆ ಸಮಸ್ಯೆ ಪರಿಹಾರ ಇಲ್ಲ, ಅದನ್ನ ಹೆಂಗ್ ಮಾಡ್ತೀರಿ ಹೇಳಿ? ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ ಅಥವಾ ಮನೆಯಲ್ಲಿ ಊಟ ಮಾಡ್ತೀವಿ, ಅಕ್ಕಿ ಹೆಂಗ್ ಬೆಳಿತಾರೆ, ಅದ್ ಹೆಂಗ್ ನಡ್ತೀರಿ, ಎಷ್ಟು ದಿವಸಕ್ಕೆ ಅದ್ ಮೊಳಕೆ ಬರುತ್ತೆ, ಅದನ್ನ ಹೆಂಗ್ ಬಿತ್ತುತ್ತೀರಿ? ನಿಮ್ಗೇನು ಹಸಿವ? ಏನು ಹಸಿವಾಗಿದ್ಯಾ ಅಥವಾ ನಿಮ್ಗೆ ಮಾಹಿತಿ ಬೇಕಾ? ಮಾಹಿತಿ ವೇಸ್ಟ್. ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಈಗ ನೋಡಿ, ನಾವು ಈಗ ಬಹುಶಃ 1 hour ಕೂತ್ಕೊಂಡ್ವಲ್ಲ, ಈ 1 hourಲ್ಲೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದಕ್ಕಿಂತ ಹೆಚ್ಚು ನಿಮಗೆ ಸಿಕ್ಕತ್ತೆ. ಬಟ್ ಇದು ಒಂದು ಎನರ್ಜಿನೇ. ಈಗೇನ್ ನಾವು ಪಾರ್ಟಿಸಿಪೇಟ್ ಮಾಡಿ ಮಾತಾಡ್ತಿದ್ವಿ, ದಿಸ್ ಇಸ್ ಆಲ್ಸೋ ಎ ಎನರ್ಜಿ. ಓಕೆನಾ? ವಾರಕ್ಕೊಂದ್ಸಲ ಈ ತರ ಕಮ್ಯುನಿಟಿ ಆಗ್ತಾ ಇದ್ರೆ, ವಾರಕ್ಕೊಂದ್ಸಲ. ಈಗ ನೆಕ್ಸ್ಟ್ ನೀವು ಏನ್ ಮಾಡಿ ಅಂದ್ರೆ, ಸೆಕೆಂಡ್ ಡಿಗ್ರಿಗೆ ಒಂದು ತಗೊಳ್ಳಿ, ನನ್ನ ಸಜೆಷನ್. ಯಾರ್ಯಾರಿಗೆ ಈಗ ಪ್ರಾಕ್ಟೀಸ್ ಮತ್ತೆ ಮಾಡ್ತೀನಿ ಅಂದ್ರೆ ಮಾಡಿ, ಏನ್ ತೊಂದ್ರೆ ಇಲ್ಲ, ಯಾವ್ದು ಕಂಪಲ್ಸರಿ ಇಲ್ಲ. ಸೆಕೆಂಡ್ ಡಿಗ್ರಿ ಕಂಟಿನ್ಯೂಸ್ ಯಾರು ಹೀಲಿಂಗ್ ಮಾಡ್ಕೊಂತಿದಾರೆ, ಅವ್ರು ಸೆಕೆಂಡ್ ಡಿಗ್ರಿ ಒಂದು ತಗೊಳ್ಳಿ. ಸೆಕೆಂಡ್ ಡಿಗ್ರಿನಲ್ಲಿ ತುಂಬಾ ವಂಡರ್ಸ್ ಇದಾವೆ ನಿಮ್ ಲೈಫ್ ಅಲ್ಲಿ. ರೇಖಿಯಿಂದ ಏನಾದ್ರು ವಂಡರ್ಸ್ ಮಾಡ್ಬೇಕಂದ್ರೆ ಸೆಕೆಂಡ್ ಡಿಗ್ರಿ ತಗೋಬೇಕು. ಸೆಕೆಂಡ್ ಡಿಗ್ರಿಯಿಂದಾನೇ ನಿಮಗೆ ಆಗೋದು. ಯಾಕಂದ್ರೆ ನಿಮ್ಮ ಎಲ್ಲೂ ಕಂಡು ಕೇಳಿರೋದಂತಹ ವಿಷಯ ಏನಪ್ಪಾ ಅಂದ್ರೆ, ಡಿಸ್ಟೆನ್ಸ್ ಫೀಲಿಂಗ್ ಇದೆ. ಬಹಳ ಸುಲಭ. ಇದೆಲ್ಲ ಋಷಿ ಮುನಿಗಳು ಮಾಡ್ಬೇಕಾಗಿರೋ ಕೆಲಸ, ನಾವು ಸಣ್ಣ ಪುಟ್ಟ ಜನಗಳು ಮಾಡ್ತಾ ಇದೀವಿ. ಆದ್ರಿಂದ ಸೆಕೆಂಡ್ ಡಿಗ್ರಿನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಓಕೆನಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಜಿ. ಓಕೆ ಸರ್, ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮಸ್ತೆ. ನೆಕ್ಸ್ಟ್ ಟೈಮ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ಗುರುಗಳೇ, ಸಿಗ್ತೀವಿ ಮತ್ತೆ.
So ಅಷ್ಟೇ. ಗುರುಜಿ ಅದು Thank you. ಲೈಟ್ ಮೆಡಿಟೇಷನ್ದು ಲಿಂಕ್ ಕಳಿಸ್ಕೊಡಿ ಗುರುಜಿ. ನಾನು ಇವತ್ತೇ ಒಂದು ಮೆಡಿಟೇಷನ್ ಮಾಡ್ಸೋಣ ಅಂತಿದ್ದೆ, ಒಂದು 20 ನಿಮಿಷ ಅಷ್ಟೇ ಇತ್ತು. ಹೌದು ಗುರುಗಳೇ, ಏನಂದ್ರೆ ನಮಗ್ ಬೇಕು ನಿಮ್ ಥ್ರೂ ನೆಕ್ಸ್ಟ್ ಮೆಡಿಟೇಷನ್ ವೀಕ್ ಬೇಕೇ ಏನ್ ಬೇಕು. ಮಾಡೋಣ ಅಂದ್ರೆ, ಬೇಕಾದ್ರೆ ಒಂದು ವೈಟ್ ಲೈಟ್ ಮೆಡಿಟೇಷನ್ ಅಂತ ಇದೆ, ತುಂಬಾ ಚೆನ್ನಾಗಿದೆ ಅದು. ನೀವು ನಾಳೆ ಮಾಡ್ತೀವಿ ಗುರುಗಳೇ, ಸಂಡೇ ಸಂಡೇ ಟೈಮ್ ಇದ್ರೆ. ಸಂಡೇ ಸ್ವಲ್ಪ ಬಿಸಿ, ನೋಡೋಣ, ನಾನೊಂದು ಗ್ರೂಪ್ ಅಲ್ಲಿ ಹಾಕ್ತೀನಿ. ಜನಗಳೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ನಮ್ಮ ಸ್ಟೂಡೆಂಟ್ ಗಳೆಲ್ಲ ಏನಾಗಿದ್ದಾರೆ ಅಂದ್ರೆ, ಅವ್ರು ಏನ್ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಿದ್ದೆ ಅವ್ರು ನಿದ್ದೆ ಹೋಗ್ತಾ ತಪ್ಪಿಲ್ಲ. ಇದ್ದಾರೆ ಸರ್. ನಮ್ಮ ಹಳೆ ಸ್ಟೂಡೆಂಟ್ ಎಲ್ಲ ನಿದ್ದೆ ಹೋಗ್ತಾ ಇದ್ದಾರೆ ಸರ್. ಅವ್ರು ತಪ್ಪಿಲ್ಲ, ನಾವು ಅವಾಗ ಎಬ್ಬಿಸ್ಬೇಕಾಗಿತ್ತು. ಎಬ್ಬರಿಸ್ಬೇಕಾಗಿತ್ತು, ಎಬ್ಬರಿಸಿಲ್ಲ. ಆದ್ರಿಂದ ಇಲ್ಲ ಸರ್, ಇದು ಏನ್ ತೊಂದ್ರೆ ಇಲ್ಲ. ಮೀಟಿಂಗ್ ಅರೇಂಜ್ ಮಾಡಿದ್ದು ನನಗೆ ಒಂದು ದಿವಸ ಚಳಿಗಾಲ ಗುರುಗಳೇ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲದನ್ನು. ಇಲ್ಲ, ಅದು ಹಂಗೆ ಇರೋದು. ಇವಾಗಿನ ಕಾಲ ಏನಂದ್ರೆ ನೋಡಿ, ಆ ಕಾಲದಲ್ಲಿ ಹೇಳ್ತಾರೆ ನೋಡಿ, ತ್ರೇತಾಯುಗದಲ್ಲಿ ಆ ಶಿಷ್ಯನಿಗೆ ಬಡಿದು ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದನಂತೆ. ದ್ವಾಪರ ಯುಗದಲ್ಲಿ ಬೈದು ಬುದ್ಧಿಯೇ ಹೇಳಿದ್ರೆ ಮಹಾಪ್ರಸಾದ ಎಂದಂತೆ. ಕಲಿಯುಗದಲ್ಲಿ ಶಿಷ್ಯನಿಗೆ ವಂದಿಸಿ ಬುದ್ಧಿಯೇ ಹೇಳಿದ್ರೆ ಆಗಲಿ ಮಹಾಪ್ರಸಾದ ಎಂದಂತೆ. ನಮಸ್ಕಾರ ಮಾಡಿ ಹೇಳ್ಬೇಕು. ಇವಾಗ ಏನಾರು ಒಂದ್ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಇವ್ನು ಏನಪ್ಪ ಇವನು ಅಂತ, ಆ ತರ ಹಂಗೆ ಮೈಂಡ್ ಸೆಟ್ ಆಗಿದೆ ಅದು. ಇರ್ಲಿ, ಕಾಲಕ್ಕೆ ತಕ್ಕನಾಗಿ ಕೋಲ ಕಟ್ಬೇಕಂತ ಒಂದ್ ಮಾತು. ಸಿಕ್ಕೋಣ ಮತ್ತೆ. ನಮಸ್ಕಾರ ಎಲ್ರಿಗೂ, ಶುಭರಾತ್ರಿ. Okay, ಗುರುಗಳೇ, Thank you so ಪ್ರಾಕ್ಟೀಸ್ much. ಮಾಡಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು.